ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದ ಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಮಂತ್ರ ಶ್ರೀ ಗುರುಸೇವಾಯ ಸುಧಾಮ ಅಥವಾ ವರ್ಣಾಶ್ರಮಿ ಪ್ರಚಾರಣೆ. ಎಷ್ಟನೇ ಶ್ಲೋಕದವರೆಗೆ ಆಗಿದೆ? ನಿನ್ನೆ ಇದೆಲ್ಲಾಗಿದೆ. ಇದು ನಿನ್ನೆ ಓದಿದ್ದು. ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪು ಆತ್ಮನಃ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವೆಲ್ಲ ಲೋ ಫೀಲ್ ಮಾಡ್ತೇವಲ್ಲ, ಆ ಲೋ ಫೀಲ್ ಮಾಡಿದ್ರಿಂದ ಹೊರಗೆ ಬರ್ಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆತ್ಮ ಅಂತ ಹೇಳೋ ಪದಕ್ಕೆ ಎರಡು ಅರ್ಥ ಕೊಟ್ಟಿದ್ದಾರೆ. ಒಂದು, ನಮ್ಮನ್ನ ಅಡ್ರೆಸ್ ಮಾಡಿದ್ದಾರೆ. ನಮ್ಮನ್ನ ಅಂದ್ರೆ ಜೀವವನ್ನ. ಜೀವ ಯಾವ ಜೀವ? ಇಲ್ಲಿ ಸಿಕ್ಕಾಕೊಂಡಿರುವ ಜೀವ, ಈ ಪ್ರಕೃತಿಯಲ್ಲಿ ಸಿಕ್ಕಾಕೊಂಡಿರುವ ಬದ್ಧ ಆತ್ಮನಿಗೆ ಒಂದು ಆತ್ಮ ಅಂತ ಹೆಸರು. ಇನ್ನೊಂದು ಆತ್ಮ ಮನಸ್ಸಿಗೆ. ಆ ಮನಸ್ಸು ಯಾವಾಗ ಕಂಟ್ರೋಲ್ ಅಲ್ಲಿ ಇರ್ತದೆ ಆಗ ಆತ್ಮಕ್ಕೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಆ ಮನಸ್ಸು ಯಾವಾಗ ಅನ್ಕಂಟ್ರೋಲ್ಡ್ ಆಗಿರ್ತದೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಆ ಮನಸ್ಸು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹುಚ್ಚು ಕುದುರೆ ತರ ಆ ಕಡೆ ಈ ಕಡೆ, ಅಥವಾ ಹುಚ್ಚು ಮಂಗನ ತರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಹಾಗೆ ಆಗ್ಬಾರ್ದು ಅಂತ ಆದ್ರೆ ನಾವು ಆ ಮನಸ್ಸನ್ನ ಎಲ್ಲಿಗೆ ಕೊಡ್ಬೇಕು ಪ್ರಶ್ನೆ. ನಿನ್ನೆ ಇದರಿಂದ ಪ್ರಶ್ನೆ, ಆ ಮನಸ್ಸನ್ನ ಏನ್ ಮಾಡ್ಬೇಕು, ಎಲ್ಲಿ ಕೊಡ್ಬೇಕು? ಟ್ರೈ ಮಾಡಿ. ಸೈಲೆಂಟ್ ಆಗ್ಬಿಟ್ರಿ ಅಲ್ಲಿ. ಭಗವಂತನ ಚರಣ ಕಮಲಕ್ಕೆ. ನಾವು ಭಗವಂತನ ನೋಡ್ಲೇ ಇಲ್ಲ, ಅವರ ಚರಣ ಕಮಲಕ್ಕೆ ಹೇಗೆ ಕೊಡುದು? ನೀವು ಹೇಳಿದ್ದು ಸತ್ಯ, ಆದ್ರೆ ನಾವು ನೋಡಿಲ್ಲ ಅಲ್ವಾ? ನೀವು ನೋಡಿದ್ದೀರಾ? ನಾನು ನೋಡಿದ್ದೇವಾ? ಹೆಚ್ಚಿನವರು ನಾವು ನೋಡ್ಲಿಲ್ಲ, ಕೆಲವರು ನೋಡಿದವರು ಇರಬಹುದು. ಏನ್ ಮಾಡೋಣ? ಭಗವಂತನ ಸೇವೆಯಲ್ಲಿ ಪ್ರಭುಜಿ. ಭಗವಂತನ ಸೇವೆ ನಮಗೆ ಹೇಗೆ ಗೊತ್ತಾಗುದು? ಭಗವಂತ ಅಂತ ಹೇಳಿ ಹೇಗೆ ಗೊತ್ತಾಗುದು ಸೇವೆ? ಈಗ ನೀವು ಈಗ ಭಕ್ತಿಗೆ ಬರೋಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಿ. ಶಾಸ್ತ್ರಗಳ ಶ್ರವಣ ಶಾಸ್ತ್ರಗಳ ಶ್ರವಣ ಹೇಗೆ ಸಿಕ್ಕಿತು? ಮುಂಚೆ ಕೂಡ ಕೇಳಿದಿರಿ ಶಾಸ್ತ್ರ. ಮುಂಚೆ ಕೂಡ ಈಗ ಹತ್ತನೇ ಕ್ಲಾಸಲ್ಲಿ ಇರುವಾಗ ಭಗವದ್ಗೀತೆ ಕಂಠಪಾಠ ಮಾಡಿ ಹೋಗ್ಲಿಲ್ವಾ ಎಕ್ಸಾಮಿಗೆ? ಎಷ್ಟು ಜನ ಹೋಗಿದ್ದಾರೆ? ನಾನು ಇವತ್ತೊಂದು ಹುಡುಗಿಯಲ್ಲಿ ಕೇಳಿದೆ, ಮೊದಲನೇ ಶ್ಲೋಕವನ್ನ ಹೇಳು ಅಂತ. ಮೊದಲನೇ ಶ್ಲೋಕ ಟಪ 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 ಟ ಪಟ 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 ಇಲ್ಲ ಟಪ 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 ಹೇಳಿಬಿಟ್ಲು ಮಗು. ಕೇಳಿದೆ, ಫಸ್ಟ್ನೇ ಶ್ಲೋಕದ ಅರ್ಥ ಕೇಳಿದೆ, ಅರ್ಥ ಗೊತ್ತಿಲ್ಲ. ಆಯ್ತು ಇರ್ಲಿ, ಧೃತರಾಷ್ಟ್ರ ಯಾರು ಅಂತ ಕೇಳಿದೆ. ಧೃತರಾಷ್ಟ್ರ ಯಾರು ಅಂತ ಗೊತ್ತಿಲ್ಲ. ಇಡೀ ಭಗವದ್ಗೀತೆ ಸಂಪೂರ್ಣ ಬಾಯ್ಪಾಠ ಗೊತ್ತುಂಟು. ನಮಗೆ ಕೂಡ ಅದು ಸಿಕ್ಕಿದೆ. ಚಿಕ್ಕದಿರುವಾಗ ನಮಗೆ ಹೆಚ್ಚಿನವರಿಗೆಲ್ಲ ಭಗವದ್ಗೀತೆಯದ್ದು ಶ್ಲೋಕಗಳು ಗೊತ್ತಿರ್ತದೆ. ಅಥವಾ ಅಲ್ಲಿ ಇಲ್ಲಿ ಭಗವದ್ಗೀತೆ ಬಗ್ಗೆ ಕೇಳಿದ್ದೇವೆ, ಕೃಷ್ಣನ ಬಗ್ಗೆ ಕೇಳಿದ್ದೇವೆ, ಧೃತರಾಷ್ಟ್ರನ ಬಗ್ಗೆ ಕೇಳಿದ್ದೇವೆ. ಅದೆಲ್ಲ ಒಳ್ಳೆ ವಿಚಾರ. ಹೇಗೆ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸೋದು ಹೇಗೆ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಅದು ನಮಗೆ ಅರ್ಥ ಆದ್ರೆ ನಾವು ಹರಿನಾಮದ ಕಡೆ. ಹೇಗೆ ಸಿಕ್ಕಿತ್ತು ನಮಗೆ ಹರಿನಾಮ? ಕರೆಕ್ಟ್. ಭಕ್ತರ ಸಂಘ ಪ್ರಭುಜಿ. ಹರಿವೋ ಭಕ್ತರ ಸಂಘ ಇಲ್ಲ ಇದ್ರೆ ಇದು ಯಾವುದು ಸಿಗುದಿಲ್ಲ ನಮಗೆ. ಹರಿನಾಮ ಮುಂಚೆ ಸಹ ಮಾಡಿದ್ದೇವೆ ನಾವು. ಹೆಚ್ಚಿನವರು ಹರೇ ಕೃಷ್ಣ ಮಹಾಮಂತ್ರ, ಎಲ್ಲದರ ಜೊತೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ದೇವೆ ನಾವು ಹೆಚ್ಚಿನವರು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿರ್ತೇವೆ ನಾವು. ಆಮೇಲೆ ಭಗವದ್ಗೀತೆ ಓದಿದ್ದೇವೆ ಬೇರೆ ಎಲ್ಲದರ ಜೊತೆ. ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಅದರ ಜೊತೆ 4 ಭಗವದ್ಗೀತೆ ಶ್ಲೋಕಗಳು. ಆಮೇಲೆ ವಿದ್ಯೆ ಬುದ್ಧಿ ಎಲ್ಲ ಕೊಡು ನನ್ನ ತಂದೆ ಅಂತ ಹೇಳಿ ಕೇಳಿದ್ದೇವೆ. ಇದೆಲ್ಲ ಮಾಡಿದ್ದೇವೆ. ಆದ್ರೆ ಕೃಷ್ಣನೇ ಪರಮೋತ್ತಮ ಪರಮ ಪುರುಷ, ಕೃಷ್ಣನ ಮಂತ್ರವೇ ಮೂಲ, ಅದರಿಂದಲೇ ಎಲ್ಲವೂ ಬಂದದ್ದು ಅಂತ ಹೇಳಿ ಒಂದು ದೃಢ ನಿರ್ಧಾರಕ್ಕೆ ನಮಗೆ ಬರ್ಲಿಕ್ಕೆ ಆಗಿತ್ತಾ? ಇಲ್ಲ. ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಭಕ್ತರ ಸಂಘದಿಂದ ಮಾತ್ರ ಸಾಧ್ಯ.
ಭಕ್ತರ ಸಂಘ ಬರ್ಲಿಕ್ಕೆ ಅದೆಲ್ಲ ಸಹಾಯಕ ಆಗಿರಬಹುದು, ಆಗದೇ ಇರಬಹುದು. ಅದೇನು ಕಂಪಲ್ಸರಿ ಏನಲ್ಲ. ಭಕ್ತರ ಸಂಘ ಸಿಗ್ಲಿಕ್ಕೆ ಅದು ನೆಸೆಸಿಟಿ ಅಲ್ಲ. ಭಕ್ತರ ಸಂಘ ಸಿಗ್ಲಿಕ್ಕೆ ನಮ್ಮ ಒಳ್ಳೆಯ ಕಾರ್ಯ ಅಷ್ಟೇನು ನೆಸೆಸಿಟಿ ಅಲ್ಲ, ಆದ್ರೆ ಅದು ಹೆಲ್ಪ್ ಆಗ್ತದೆ. ಈ ರೀತಿಯಲ್ಲಿ ನಮಗೆ ಭಕ್ತರ ಸಂಘ ಸಿಕ್ಕಿದೆ. ನಾವೆಲ್ಲರೂ ಭಕ್ತರಾಗ್ಲಿಕ್ಕೆ, ಸಂಘ ಅಂತ ಹೇಳಿದ್ರೆ ನಾವೆಲ್ಲ ಪ್ರಯತ್ನ ಪಡುವುದು. ನಾವಂತ ಶುದ್ಧ ಭಕ್ತರಲ್ಲ ನಾವು ಯಾರು ಕೂಡ, ಹೆಚ್ಚಿನವರು. ಆದ್ರೆ ನಾವು ಆ ಪಥದಲ್ಲಿ ಇದ್ದೇವೆ. ಮೊನ್ನೆ ಮಾತಾಜಿ ಹೇಳಿದಾಗೆ ನಾವು ಆ ದೃಷ್ಟಿಕೋನ ಇದೆ ನಮ್ಗೆ, ಭಗವಂತನ ಶುದ್ಧ ಭಕ್ತಿ ಮಾಡಬೇಕು ಅಂತ ಹೇಳಿ ರೂಪಿಣಿ ಮಾತಾಜಿ ಮೊನ್ನೆ ಹೇಳಿದ್ದಾರೆ. ನಾವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ತ್ರಿಶಂಕುವಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಅವರು ಓದಿದ್ದನ್ನ ಅವರು ಹೇಳಿದ್ದಾರೆ. ಅದ ಸ್ಥಿತಿ ನಮಗಿದೆ. ಹಾಗೆ ಇದ್ರೂ ಕೂಡ ನಮಗೆ ಈ ಭಾಗ್ಯ ಸಿಕ್ಕಿದ್ದನ್ನ ನಾವು ಮರಿಬಾರ್ದು. ಈ ಭಾಗ್ಯ ಸಿಕ್ಕಿದಲ್ಲ, ನಾವು ಎಷ್ಟು ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅಳಬೇಕು ನಾವು. ಅಯ್ಯೋ ನನಗೆ ಆಗ್ತಿಲ್ಲ, ನನಗೆ ಅಂತಹ ಪರಿಸ್ಥಿತಿ ಸಿಗ್ತಾ ಇಲ್ಲ ಕೃಷ್ಣ, ದಯವಿಟ್ಟು ನನ್ನನ್ನ ಒಳ್ಳೆ ಪರಿಸ್ಥಿತಿ ಕೊಡಿಸು ನನಗೆ ಭಗವಂತ, ನಿನ್ನ ಸೇವೆ ಮಾಡ್ಲಿಕ್ಕೆ, ವೈಷ್ಣವರ ಸಂಘ ಮಾಡ್ಲಿಕ್ಕೆ ಜಾಸ್ತಿ ಅವಕಾಶ ಕೊಡು ಅಂತ ಹೇಳಿ ಕೇಳಬೇಕು. ಅದಕ್ಕೋಸ್ಕರ ಹಾಗೆ ಮಾಡಿದ್ರೆ ಮಾತ್ರ ಮನಸ್ಸು ನಿಜವಾದ ಬಂಧು ಆಗ್ತಾನೆ, ಇಲ್ಲದಿದ್ರೆ ಅರಿ ಅಥವಾ ಶತ್ರು ಆಗ್ತಾನೆ. ಯಾಕಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಭಗವಂತನ ಕಡೆಗೆ ಕರ್ಕೊಂಡು ಹೋಗದ ವಿಚಾರಗಳು. ಯಾವುದು? ಒಳ್ಳೆ ಕೆಲಸ ಸಿಕ್ಕಿತು, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಗಂಡ ಇದ್ದಾನೆ, ಒಳ್ಳೆ ದೇಶದಲ್ಲಿ ಇದ್ದೇವೆ, ಈ ಒಳ್ಳೆ 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 ಅಥವಾ ಯಾವುದೋ ಒಂದು ಕೆಟ್ಟ 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 ಅಂತ ಹೇಳೋ ವಿಚಾರ ಯಾವುದು ಕೂಡ ನಮಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯೋಜನ ಇಲ್ಲ. ಒಂದೇ ಒಂದು ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ಸಾಧು ಸಂಘ. ಸಾಧು ಸಂಘ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮಗೆ ಈಗ ಸಿಗುವಂತದ್ದು ಕೂಡ ಸಾಧು ಸಂಘವೇ. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ವಚನಗಳು ಕೂಡ ಸಾಧು ಸಂಘವೇ. ಆದ್ರೆ ಅದು ಸಿಗ್ಲಿಕ್ಕೆ ಕಾರಣ ಯಾರು? ಶ್ರೀಲ ಪ್ರಭುಪಾದರಲ್ವಾ. ಕೆಲವರು ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದಿ ಬದಲಾವಣೆ ಆದವರು ಇದ್ದಾರೆ. ಆದ್ರೆ ಅದು ಮಾತ್ರ ಸಾಕಾಗುದಿಲ್ಲ, ವೈಷ್ಣವರ ಸಂಘ ಬೇಕೇ ಬೇಕು. ನಾನು ಮನೆಯಲ್ಲಿ ಕೂತ್ಕೊಂಡು ಶ್ರೀಲ ಪ್ರಭುಪಾದರ ಬುಕ್ ಮಾತ್ರ ಓದ್ತೇನೆ, ಆಮೇಲೆ ನಾನು ಸೇವೆಗೆ ಏನು ಮಾಡುದಿಲ್ಲ, ಅದೆಲ್ಲ ಏನು, ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಪಬ್ಲಿಕ್ಕಿಗೆ ಹೋಗಿ ಸೇವೆ ಮಾಡೋದಷ್ಟು ಇಷ್ಟ ಇಲ್ಲ. ನಾನು ಕೂತ್ಕೊಂಡು ಭಗವದ್ಗೀತೆ ಚೆನ್ನಾಗಿ ಓದಿ ಜಪ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ನಾವೆಲ್ಲ ಎಲ್ಲಿದ್ದೇವೆ? ಎರಡು ರೀತಿಯ ಯೋಗವನ್ನ ಹೇಳಿದ್ದಾರೆ ಈ ಭಗವದ್ಗೀತೆ ಈ ಅಧ್ಯಾಯದಲ್ಲಿ. ಯೋಗ ಆರುರುಕ್ಷು, ಯೋಗ ಆರೂಢ ಅಂತ ಹೇಳಿ ಎರಡು ಹೇಳಿದ್ದಾರೆ. ಯೋಗ ಆರುರುಕ್ಷು ಅಂತ ಹೇಳಿದ್ರೆ ಏನು? ಈಗ ತಾನೇ ಯೋಗ ಪದ್ಧತಿಯನ್ನ ಶುರು ಮಾಡಿದವರು ನಾವೆಲ್ಲರೂ. ಭಗವಂತನ ಭಕ್ತಿಯನ್ನ ಈಗ ತಾನೇ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಅಷ್ಟೇ. 10 ವರ್ಷ ಆಗಿರ್ಬೋದು, ಈ 50 ವರ್ಷ ಆಗಿರ್ಬೋದು. ಆದ್ರೆ ನಾವು ಅದರಲ್ಲಿ ಘನೀಭೂತರಾಗ್ಲಿಲ್ಲ, ಗಟ್ಟಿಯಾಗ್ಲಿಲ್ಲ ಅದರಲ್ಲಿ ನಾವು. ಆದ ಕಾರಣ ನಾವು ಈಗ ತಾನು ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಅಂತ ಲೆಕ್ಕದಲ್ಲಿ 10 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಆದ್ರೆ ನಮಗೆ ಅಲ್ಲಿ ಸಂಪೂರ್ಣವಾಗಿ ನಿಷ್ಠೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಮೊದಲನೇ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ ಅರ್ಥ. ಎರಡನೇ ಸ್ಟೇಜ್ ಅಂತ ಹೇಳಿದ್ರೆ ಯೋಗ ಆರೂಢ. ಈಗಾಗ್ಲೇ ಯೋಗ ಅಂದ್ರೆ ಭಗವಂತನ ಸೇವೆಯಲ್ಲಿ ಸ್ಥಿರನಾದವನು. ನಾವು ಆ ಸ್ಥಿತಿಗೆ ಇನ್ನೂ ತಲುಪಲಿಲ್ಲ. ಆದ ಕಾರಣ ನಾವು ಕೆಳಸ್ತರದಲ್ಲಿದ್ದೇವೆ. ಕೆಳಸ್ತರದಲ್ಲಿ ಇದ್ದವನಿಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಕರ್ಮ ಕಾರಣ ಮುಚ್ಯತೆ. ಅಂದ್ರೆ ನಾವು ಸುಮ್ಮನೆ ಅದು ಮಾಡುದಿಲ್ಲ ಇದು ಮಾಡುದಿಲ್ಲ, ಕೂತು ಜಪ ಮಾತ್ರ ಮಾಡ್ತೇನೆ ಅಂತ ಮಾಡಿದ್ರೆ ಸಾಧ್ಯ ಇಲ್ಲ. ಸುಮ್ಮನೆ ಭಗವದ್ಗೀತೆಯನ್ನು ಮಾತ್ರ ನಾನು ಓದ್ತೇನೆ, ವೈಷ್ಣವರ ಕಿವಿಯಿಂದ ಅಂದ್ರೆ ಬಾಯಿಯಿಂದ ಕೇಳುವುದಿಲ್ಲ ನಾನು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಯಾರಿಗೆ ಸಾಧ್ಯ ಅಂತ ಹೇಳಿದ್ರೆ ಈಗಾಗಲೇ ತಲುಪಿದವರಿಗೆ ನಿರಂತರ ಭಗವಂತನ ನಾಮಸ್ಮರಣೆ ಮಾಡಬಹುದು. ಯಾರು ಮಾಡಿದ್ದಾರೆ ಆತರ? ಯಾರಿಗಾದ್ರೂ ಗೊತ್ತಾ? ಪ್ರಹ್ಲಾದ್ ಮಹಾರಾಜ್ ಪ್ರಭುಜಿ. ಪ್ರಹ್ಲಾದ್ ಮಹಾರಾಜರು ಮಾಡಿದ್ದಾರೆ. ಬೇರೆ ಆಚಾರ್ಯರು ಯಾರು ನಾಮಕ್ಕೆ? ಹರಿದಾಸ್ ಠಾಕೂರ್. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಗೋಸ್ವಾಮಿಗಳೆಲ್ಲರೂ ಮಾಡಿದ್ದಾರೆ. ಅಂದ್ರೆ ಅವರೆಲ್ಲ ಮೊನ್ನೆ 2 ಪದ ಹೇಳಿದ್ದೇನೆ ನಾನು, ಗೋಷ್ಠ್ಯಾನಂದಿ ಮತ್ತು ಭಜನಾನಂದಿ. ಅವರೆಲ್ಲ ಆಕ್ಚುಲಿ ಯಾರೆಲ್ಲ ಗೋಷ್ಠ್ಯಾನಂದಿ ಅಂದ್ರೆ ಪ್ರೀಚ್ ಮಾಡುವವರು, ಯಾರೆಲ್ಲ ಈ ರೀತಿಯಲ್ಲಿ ಹೈ ಲೆವೆಲ್ ಅಲ್ಲಿ ಅಂದ್ರೆ ಎಲ್ಲರನ್ನು ತುಂಬಾ ಜನರನ್ನ ಪ್ರೀಚ್ ಮಾಡಿದ್ದಾರೆ ಅಂದ್ರೆ ಅವರು ಮೂಲತಃ ಭಜನಾನಂದಿಯಾಗಳು. ಈಗ ಶ್ರೀಲ ಪ್ರಭುಪಾದರು ಮೂಲತಃ ಭಜನಾನಂದಿಗಳು. ಯಾಕಂತ ಹೇಳಿದ್ರೆ ಅವರು ವೃಂದಾವನದಲ್ಲಿ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಭಗವಂತನ ಜಪದಲ್ಲಿ ಮಗ್ನನಾಗಿದ್ದಂಥವರು. ಅದೇ ರೀತಿಯಲ್ಲಿ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಅದೇ ರೀತಿಯಲ್ಲಿ ತುಂಬಾ ಆಚಾರ್ಯರು ಭಜನ ಆನಂದಿಗಳು. ಅಂದ್ರೆ 2ನೇ ಸ್ಟೇಜಿಗೆ ತಲುಪಿದವರು. 2ನೇ ಸ್ಟೇಜ್ ಅಂದ್ರೆ ಯೋಗ ಆರೂಢ.
ಈಗಾಗಲೇ ಭಗವಂತನ ಸಂಪರ್ಕದಲ್ಲಿ ಇರುವವರು ಕೆಳಗೆ ಬರ್ತಾರೆ. ಯಾವುದಕ್ಕೆ ಬರ್ತಾರೆ? ಭಗವಂತನ ನಾಮವನ್ನ, ಭಗವಂತನ ಸೇವೆ ಬಗ್ಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರ್ತಾರೆ. ಇನ್ನೊಬ್ಬರಿಗೆ ಅಂದ್ರೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರನ್ನೆಲ್ಲ ವಾಪಸ್ ಭಗವಂತನ ಕಡೆಗೆ ಕರ್ಕೊಂಡು ಬರುವಂತಹ ಮಹಾ ಉದ್ದೇಶಕ್ಕಾಗಿ ಬರ್ತಾರೆ. ಅಂತಹ ಉದ್ದೇಶಕ್ಕಾಗಿ ಬರ್ತಾರೆ. ಆದ ಕಾರಣ ಅವರು ಗೋಷ್ಠಿ ಕೂಡ ಮಾಡ್ತಾರೆ. ಆದ್ರೆ ಶ್ರೀಲ ಪ್ರಭುಪಾದರು ನಮ್ಗೇನ್ ಹೇಳಿದ್ದಾರೆ, ನೀವು ಇಮ್ಮೆಚ್ಯೂರ್ ಆಗಿ ಹಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಭಜನಾನಂದಿಗಳಾಗ್ಬೇಡಿ, ನೀವು ಗೋಷ್ಠಾನಂದಿಗಳಾಗ್ಲಿ. ಅಂದ್ರೆ ನಿಮಗೆ ಎಷ್ಟು ಗೊತ್ತುಂಟು ಅದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡಿ, ಒಟ್ಟಿಗೆ ಬನ್ನಿ ನನ್ನ ಕಡೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಒಬ್ಬೊಬ್ಬರೇ ಬರಬೇಡಿ, ನಾನೊಬ್ಬನೇ ಸಾಧನೆ ಮಾಡಿಬಿಡ್ತೇನೆ ಅಂತ ಹೇಳಿ ಸಾಧ್ಯ ಇಲ್ಲ. ಅದು ಕಲಿಯುಗದಲ್ಲಿ ಅದು ಬೆರಳೆಣಿಕೆಯ ಆಚಾರ್ಯಗಳಿಗೆ ಮಾತ್ರ ಸಾಧ್ಯ. ಆದ ಕಾರಣ ನಾವೆಲ್ಲ ಸೇರಿ ಭಗವಂತನ ಬಗ್ಗೆ ತಿಳ್ಕೊಂಡು ಭಗವಂತನ ಬಗ್ಗೆ ಸೇವೆ ಮಾಡಬೇಕು, ಭಗವಂತನ ಬಗ್ಗೆ ನಾಮಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ವೈಷ್ಣವರ ಸಂಘ ಅತೀ ಮುಖ್ಯ. ನಾನು ಹೋಗುದಿಲ್ಲ, ದೇವಸ್ಥಾನಕ್ಕೆ ಹೋಗುದಿಲ್ಲ, ಮನೆಯಲ್ಲೇ ಕೂತು ಮಾಡ್ತೇನೆ ಅಂತ ಹೇಳಿದ್ರೆ ಅದಷ್ಟು ಸುಲಭ ಸಾಧ್ಯ ಅಲ್ಲ. ಅದರಿಂದ ಕೆಳಗೆ ಹೋಗುದು ಗೊತ್ತೇ ಆಗುದಿಲ್ಲ. ಯಾವಾಗ ನಾವು ಇಂದ್ರಿಯ ಸುಖಕ್ಕೆ ಬೀಳ್ತೇವೆ ಅಂತ ಗೊತ್ತೇ ಆಗುದಿಲ್ಲ. ಈ ರೀತಿಯಲ್ಲಿ ನಮಗೆ ಈ 2 ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ನಮ್ಮ ಮನಸ್ಸನ್ನ ಹೇಗೆ ಭಗವಂತನ ಚರಣ ಕಮಲಗಳಿಗೆ ಭಕ್ತರ ಮುಖಾಂತರ ಕೊಡಬಹುದು ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ಭಕ್ತರು ಇಲ್ಲದಿದ್ರೆ ನಾವು ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಕ್ತ ಪದ ಧುಲಿಯಾರ್ ಭಕ್ತ ಪದ ಜಲ್ ಭಕ್ತ ಭುಕ್ತ ಅವಶೇಷ ತಿನ ಮಹಾಬಲ್. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, 3 ಮಹಾಬಲ. ಯಾವುದಕ್ಕೆ ಮಹಾಬಲ? ದೊಡ್ಡ ಶಕ್ತಿ ಯಾವುದಕ್ಕೆ? ಭಗವಂತನ ಕಡೆಗೆ ಹೋಗ್ಲಿಕ್ಕೆ ದೊಡ್ಡ ಶಕ್ತಿ ಯಾವುದು ಕೊಡ್ತದೆ ಅಂತ ಹೇಳಿದ್ರೆ ಭಕ್ತ ಪದ ಜಲ. ಶುದ್ಧ ಭಕ್ತನ ಪಾದ ಕಮಲಗಳಿಗೆ ಮಾಡಿದಂತಹ ನೀರಿನ ಅಭಿಷೇಕದ ನೀರನ್ನ ಯಾರು ಕುಡಿತಾರೆ, ಯಾರು ಪ್ರೋಕ್ಷಣೆ ಮಾಡ್ತಾರೆ, ಭಕ್ತ ಪದ ಜಲ ಯಾರ ಭಕ್ತ, ಮತ್ತೇನು ಭಕ್ತ ಭುಕ್ತ ಅವಶೇಷ, ಭಕ್ತ ತಿಂದಂತಹ ಪ್ರಸಾದವನ್ನ ಸ್ವಲ್ಪ ಪ್ಲೇಟಲ್ಲಿ ಇರ್ತದಲ್ಲ, ಅದು ಯಾರಿಗೆ ಸಿಗ್ತದೆ ಅವಕಾಶ, ಅಂಥವನು ಕೂಡ ಭಾಗ್ಯವಂತ. ಭಕ್ತ ಭುಕ್ತ ಅವಶೇಷ, ಭಕ್ತ ಪದ ಜಲ ಯಾರ ಮರ್ತೋಯ್ತು ನಮಗೆ. ಭಕ್ತ ಪದ ಧೂಳಿ. ಯಾವಾಗ ಭಕ್ತರು ನಡ್ಕೊಂಡು ಹೋಗ್ತಾರೆ, ಶುದ್ಧ ಭಕ್ತರು, ಅವರು ನಡೆದು ಹೋದಂತಹ ಒಂದು ಮೆಟ್ಟಿಲಿನ ಅಂದ್ರೆ ಅವರ ಸ್ಟೆಪ್ಸಿನ ಒಂದು ಪಾದದಲ್ಲಿ ಇರುವಂತಹ, ಪಾದದ ಅಚ್ಚಿನಲ್ಲಿ ಇರುವಂತಹ ಧೂಳನ್ನು ನಾವು ತಲೆಗೆ ಅರ್ಪಿಸ್ಬೇಕು, ತಲೆಗೆ ಅಂಟಿಸ್ಕೊಳ್ಬೇಕು. ಇದರಿಂದ ಏನಾಗ್ತದೆ, ನಮಗೆ ಮಹಾಬಲ ಸಿಗ್ತದೆ, ಮಹಾಶಕ್ತಿ ಸಿಗ್ತದೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ವೃಂದಾವನಾದಿ ತೀರ್ಥಯಾತ್ರೆಗೆ ಹೋಗುವಾಗ ಎಲ್ಲರೂ ಈ ರೀತಿಯಲ್ಲಿ ಭಕ್ತರ ಪಾದ ಧೂಳಿಯನ್ನ ಸ್ಪರ್ಶ ಮಾಡ್ಲಿಕ್ಕೆ ಅಲ್ಲಿ ಉರುಳು ಸೇವೆ ಮಾಡ್ತಾರೆ, ದಂಡ ಸೇವೆ ಮಾಡ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ಭಕ್ತನ ಪಾದ ಧೂಳಿ ಸಿಗ್ತದೆ. ಆ ಪಾದ ಧೂಳಿಗೆ ತುಂಬಾ ಇಂಪಾರ್ಟೆಂಟ್. ಮಟೀರಿಯಲಿ ನೋಡಿದ್ರೆ ಪಾದ ಧೂಳಿಗೆ ಬೆಲೆ ಇಲ್ಲ. ಈಗ ನಿಮ್ಮ ಮನೆಗೆ ಯಾರೋ ಸಾಕ್ಸ್ ವಾಸನೆ ಬರ್ತಾ ಉಂಟು ಅಂತ ಹೇಳಿದ್ರೆ ಯಾರಾದ್ರೂ ಇಷ್ಟಪಡ್ತೀರಾ? ಸಾಕ್ಸ್ ಹಾಕಿ ಬರ್ತಾರೆ ಮಕ್ಕಳು ಶಾಲೆಯಿಂದ, ಸಾಕ್ಸ್ ಹಾಕಿ ಬಂದ್ರೆ ಫಸ್ಟ್ ಸಾಕ್ಸ್ ಹೊರಗಿಟ್ಟು ಬಾ ಅಂತ ಹೇಳ್ತೀವಿ ನಾವು, ಅಷ್ಟು ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಭಕ್ತ ಪದ ಧೂಳಿಗೆ ಎಷ್ಟು ಬೆಲೆ ಅಂತ ಹೇಳಿದ್ರೆ ಅದು ಭಗವಂತನಿಗೆ ಸಮಾನ, ಭಗವಂತನ ಭಕ್ತಿಗೆ ಸಮಾನ. ಅದು ಅಂಥ ಉತ್ಕೃಷ್ಟವಾದ ವಿಚಾರ. ಅಲ್ಲಿ ವಾಸನೆ ಅಲ್ಲ, ಅದು ನಮ್ಮ ಜನ್ಮ ಜನ್ಮಾಂತರದಿಂದ ಬಂದ ವಾಸನೆಗಳನ್ನ ತೆಗೆಯುವಂತಹ ಶಕ್ತಿ ಇರುವಂತಹ ಧೂಳಿ. ಜನ್ಮಾಂತರಗಳಿಂದ ಬಂದಂತಹ ವಾಸನೆ, ದುರ್ವಾಸನೆಯಿಂದ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆ ಎಲ್ಲ ದುರ್ವಾಸನೆಗಳನ್ನ ಸಂಪೂರ್ಣವಾಗಿ ಕಿತ್ತು ಹಾಕುವಂತ ಶಕ್ತಿ ಇರುವುದು ವೈಷ್ಣವರ ಪಾದಧೂಳಿ. ಅದರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ನಾಮದಲ್ಲಿ ರುಚಿ ಸಿಗ್ಲಿಕ್ಕೆ ಶುರು ಆಗ್ತದೆ. ನಾಮದಲ್ಲಿ ರುಚಿ, ಆ ನಾಮ ರುಚಿಯೇ ಈ ಕಲಿಯುಗಕ್ಕೆ ತುಂಬಾ ಇಂಪಾರ್ಟೆಂಟ್. ಕಲಿಯುಗಕ್ಕೆ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರೆ ನಾಮದ ರುಚಿ ಬರಬೇಕು ನಮಗೆ. ಅದಕ್ಕೋಸ್ಕರ ಶ್ರೀಪಾದ ಐಂದ್ರ ಸ್ವಾಮಿಗಳು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಮುಂಚೆ ಕೂಡ ಹೇಳಿರ್ಬೋದು ಇದನ್ನ, ಭಗವಂತನು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಾಂ ಏಕಂ ಶರಣಂ ವ್ರಜ ಅಂತ ಹೇಳಿ, ನನ್ನನ್ನು ಮಾತ್ರ ನನಗೇ ಶರಣಾಗು ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ಶ್ರೀಪಾದ ಐಂದ್ರ ಆಚಾರ್ಯರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಮಾಂ ಏಕಂ ಅಂತ ಹೇಳೋದಕ್ಕೆ ನಾಮ ಏಕಂ ಅಂದ್ರೆ ಕೃಷ್ಣನಿಗೂ ಕೃಷ್ಣ ನಾಮಕ್ಕೂ ಏನು ಭಿನ್ನ ಇಲ್ಲ. ಅಂದ್ರೆ ನಾವೆಲ್ಲರೂ ಆ ನಾಮಕ್ಕೆ ಸಂಪೂರ್ಣ ಶರಣಾಗ್ಬೇಕು. ನಾಮ ಏಕಂ ಶರಣಂ, ಮಾಮೇಕಂ ಶರಣದ ಗೂಢ ಅರ್ಥ ಅವರು ಕೊಡ್ತಾ ಇದ್ದಾರೆ ಆಚಾರ್ಯರು. ಮಾಮೇಕಂ ಅಂದ್ರೆ ಕಲಿಯುಗಕ್ಕೆ ನಾಮ ಏಕಂ. ಯಾಕೆ ಅಂತ ಹೇಳಿದ್ರೆ ಕಲಿಕಾಲೇ ನಾಮ ರೂಪೇ ಕೃಷ್ಣ ಅವತಾರ. ಕಲಿಯುಗದಲ್ಲಿ
ಕೃಷ್ಣ ಹೇಗೆ ಬಂದಿದ್ದಾನೆ ಅಂದ್ರೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಹೇಳುವ ನಾಮದಲ್ಲಿ ಭಗವಂತ ಬಂದಿದ್ದಾನೆ. ಆದ ಕಾರಣ ಆ ನಾಮಕ್ಕೆ ನಾವು ಸಂಪೂರ್ಣ ಶರಣಾಗಬೇಕು ಅಂತ ಹೇಳಿ ಶ್ರೀಪಾದ ಐಂದ್ರ ಅವರ ಸಂಪೂರ್ಣ ಹೆಸರು ಏನು ಯಾರಿಗಾದ್ರೂ ಗೊತ್ತಾ? ವೃಂದಾವನ ದೇವಸ್ಥಾನದಲ್ಲಿ 24 ಗಂಟೆ ನಿರಂತರ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯನ್ನು ಮಾಡಿದಂತಹ ಮಹಾನ್ ವ್ಯಕ್ತಿಯವರು. ಮಹಾನ್ ವ್ಯಕ್ತಿ. ಏನೇ ಇರಲಿ, ಮುಂದೆ ಹೋಗ್ತೀನಿ. ಶ್ಲೋಕ ನಂಬರು 7, ಇವತ್ತಿನ ಶ್ಲೋಕ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಃ. ಅದ್ಭುತವಾದ ಶ್ಲೋಕ ಇದು ಕೂಡ. ಜಿತಾತ್ಮನಃ, ಆತ್ಮವನ್ನ ಜಯಿಸಿದವ, ಅಥವಾ ಆತ್ಮ ಇಲ್ಲಿ ಏನು ಆತ್ಮ ಅಂತ ಹೇಳಿದ್ರೆ ಮನಸ್ಸು. ಹಿಂದಿನ ಶ್ಲೋಕದಲ್ಲಿ ಇದೆಯಲ್ಲ, ಮನಸ್ಸನ್ನ ಗೆದ್ದವ. ಜಿತಾತ್ಮನಃ ಪ್ರಶಾಂತಸ್ಯ, ಪ್ರಶಾಂತ ಅಂತ ಹೇಳಿದ್ರೆ ಶಾಂತಿ ಇರುವವನು. ಯಾವುದಕ್ಕೆ ಶಾಂತಿ ಇರುವುದು? ಮನಸ್ಸಿಗೆ ಶಾಂತಿ. ಶಾಂತಿ ಯಾವಾಗ ಸಿಗ್ತದೆ? ಮನಸ್ಸು ಕಂಟ್ರೋಲ್ ಅಲ್ಲಿ ಇರುವಾಗ. ಮನಸ್ಸು ಕಂಟ್ರೋಲ್ ಇಲ್ಲದಿರುವಾಗ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸುಖ ಅಂತ ಅನ್ನಿಸುವುದು ನಿಜವಾದ ಸುಖ ಅಲ್ಲ. ಈಗ ನಮ್ಮ ನಾಲಿಗೆಗೆ ರುಚಿ ಅಂತ ಹೇಳಿ ಏನೋ ತಿಂತೀವಿ, ಅದು ನಿಜವಾದ ಸುಖ ಅಲ್ಲ. ಆ ಸುಖ 4 ದಿನ ಮಾತ್ರ, 5 ದಿನ ಮಾತ್ರ, ಮತ್ತೆ ನಮಗೆ ಕಷ್ಟ ಆಗ್ತದೆ. ಆದ ಕಾರಣ ಇಂದ್ರಿಯದಕ್ಕೆ ಸಿಗುವಂತ ಎಲ್ಲ ಸುಖವು ನಿರಂತರವಾಗಿ ಸಿಗುವ ಸುಖ ಅಲ್ಲ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ. ಯಾರು ಜಿತಾತ್ಮನು ಪ್ರಶಾಂತನು, ಅವನಿಗೆ ಪರಮಾತ್ಮನ ಸಂಘ ಸಿಗ್ತದೆ. ಸಮಾಹಿತಃ, ಹತ್ತಿರ ಹೋಗ್ತಾನೆ ಪರಮಾತ್ಮನಿಗೆ, ಅಂದ್ರೆ ಭಗವಂತನಿಗೆ ಹತ್ತಿರ ಹೋಗ್ತಾನೆ. ಯಾರಿಗೆ? ಇಂದ್ರಿಯದಲ್ಲಿ ಸಂಪೂರ್ಣ ನಿಗ್ರಹ ಇದೆ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನಯೋ. ಶೀತ ಉಷ್ಣ ಸುಖ ದುಃಖ ಮತ್ತು ಮಾನ ಅಪಮಾನದಲ್ಲಿ ಸಮಾನವಾಗಿ ತಗೊಳ್ತಾನೆ ಅದನ್ನ. ಈಗ ಒಂದು ಪ್ರಶ್ನೆ ಬರ್ತದೆ, ಈಗ ಜಪ ಮಾಡಿ ಎಲ್ಲ ಮಾಡುವವರಿಗೆ ಶೀತ ಉಷ್ಣ ಇಲ್ವಾ? ಯಾರಿಗಾದ್ರೂ ಗೊತ್ತಾ? ನಿಮ್ಗೆ ಚಳಿ ಆಗುದಿಲ್ವಾ ಚಳಿಗಾಲದಲ್ಲಿ? ಚಳಿಗಾಲದಲ್ಲಿ ಆಗುತ್ತೆ ಪ್ರಭು. ಚಳಿಗಾಲದಲ್ಲಿ ಬೆಂಗಳೂರಲ್ಲಿರೋರು ಹಾಕ್ತಾರೆ, ಮಂಗಳೂರಲ್ಲಿರೋರು ಚಳಿಗಾಲದಲ್ಲಿ ಸ್ವೆಟರ್ ಹಾಕುದಿಲ್ಲ. ಅಲ್ಲಿ ಅಷ್ಟೇನು ಚಳಿ ಇಲ್ಲ. ಆಮೇಲೆ ಬೇಸಿಗೆಗಾಲದಲ್ಲಿ ಒಲೆ ಉರಿಸುದಿಲ್ವಾ? ಈಗ ಗ್ಯಾಸ್ ಏನೇ ಇರ್ಲಿ, ಗ್ಯಾಸ್ ಆಗ್ಲಿ ಒಲೆ ಆಗ್ಲಿ ಸ್ವಲ್ಪ ಆದ್ರೂ ಬಿಸಿ ಆಗ್ತದೆ. ಮಾಡ್ತೇವಲ್ಲ, ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಆದ್ರೆ ಇದನ್ನು ಹೇಗೆ ನಾವು ಅಪ್ಲೈ ಮಾಡುದು? ಹೇಗೆ ಇದರ ಅರ್ಥ ಏನಿದ್ರ ಅರ್ಥ, ಗೂಢ ಅರ್ಥ ಏನು? ಹೇಗೆ ಇದನ್ನ ನಾವು, ಅಂದ್ರೆ ಶೀತಕ್ಕೂ ಉಷ್ಣಕ್ಕೂ ನಾವು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿದ್ರೆ ಏನ್ ಅರ್ಥ? ಡಿಸ್ಟರ್ಬ್ ಆಗ್ತಾ ಇದ್ದೇವಲ್ಲ ನಾವು. ಈಗ ಚಳಿಗಾಲದಲ್ಲಿ ಚಳಿ ಆಗ್ತಾ ಉಂಟು ಅಂತ ನಮ್ಗೆ ಅನ್ನಿಸ್ತಾ ಉಂಟಲ್ಲ, ಗೊತ್ತಾಗ್ತಾ ಉಂಟು. ಅದರ ಬಗ್ಗೆ ರಿಸರ್ಚ್ ಮಾಡುದಿಲ್ಲ. ಚಳಿ ಆಗ್ತಾ ಉಂಟು, 100 ಸಲ ಚಳಿ ಆಗ್ತಾ ಉಂಟು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಅಥವಾ ಅಯ್ಯೋ ಇವತ್ತು ಸೆಕೆ 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 ಅಂತ 100 ಸಲ ಹೇಳಿ ಏನು ಪ್ರಯೋಜನ? ಸೆಕೆ ಕಮ್ಮಿ ಆಗ್ತದ? ಇಲ್ಲ. ಆದ್ರೆ ಇದನ್ನು ಹೇಗೆ ನಾವು ಅಪ್ಲೈ ಮಾಡಬಹುದು ನಮ್ಮ ಭಕ್ತಿ ಯೋಗದಲ್ಲಿ? ಯಾರಿಗಾದ್ರೂ ಮನಸ್ಸಲ್ಲಿ ಯೋಚನೆ ಬರ್ತಾ ಉಂಟಾ? ಯೋಚನೆ. ಈಗ ನಾವು ಡಿವೋಟಿಗಳಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮಗೆ ಯಾರಾದ್ರೂ ಬೈಯೋದಿಲ್ವಾ? ಅಯ್ಯೋ ನಿಮ್ಗೇನ್ ಬೇರೆ ಕೆಲಸ ಇಲ್ಲ ಅಂತ ಹೇಳುದಿಲ್ವಾ? ಯಾಕೆ? ನಮ್ಗೆಲ್ರಿಗೂ ನಮ್ಮ ಗಂಡ ಬೈತಾರೆ, ಹೆಂಡತಿ ಬೈತಾರೆ, ಮಕ್ಕಳು ಬೈತಾರೆ, ಎಲ್ರಿಗೂ ಗೊತ್ತಿದೆ. ನಮಗೆ ನಾವು ಡಿವೋಟಿಗಳಾಗಿ ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಮಗೆಲ್ಲವೂ ಸಿಗ್ತಾ ಉಂಟು. ಅಂದ್ರೆ ಈ ಕೃಷ್ಣ ಭಕ್ತಿ ಮಾಡಿದ ಮೇಲೆ ನಮಗೆ ಇದೆಲ್ಲ ಕಷ್ಟ ಸಿಗ್ತಾ ಉಂಟಲ್ಲ ಅಂತ ಅನಿಸ್ತಾ ಇಲ್ವಾ? ಅವರಿಗಿಂತ ಜಾಸ್ತಿ ನನಗೆ ಕಷ್ಟ ಸಿಗ್ತಾ ಉಂಟು ಅಂತ ಕೆಲವರಿಗೆ ಅನ್ನಿಸ್ಬೋದು. ಅವರಾದ್ರೂ ಸುಖದಲ್ಲಿದ್ದಾರೆ, ಈ ಕೃಷ್ಣನ ಭಕ್ತಿ ಮಾಡ್ತಾ ನನಗೆ ಸುಖ ಇಲ್ಲಲ್ಲ ಅಂತ ಅನ್ನಿಸೋರು ಕೆಲವರು ಇರಬಹುದು. ಹಾಗೆ ಅನ್ನಿಸ್ತಾ ಇಲ್ವಾ? ಹೇಗೆ ಇದನ್ನ? ಖಂಡಿತ ಇಲ್ಲ ಪ್ರಭುಜಿ, ಖಂಡಿತ ಇಲ್ಲ. ನಿಮಗೆಲ್ಲ ಹಾಗಿರೋರು. ನಾನೀಗ 1ನೇ ಕ್ಲಾಸಿಗೆ ಬಂದವನಿಗೆ ಸ್ವಲ್ಪ ಜಪ ಮಾಡಿ ಆದ ಮೇಲೆ ಕೂಡ್ಲೆ ಸಿಗ್ಬೇಕು, ಮಾತಾಜಿ, ಕೂಡ್ಲೆ ರಿಸಲ್ಟ್ ಸಿಗ್ಬೇಕು. ಈಗ ಕಲಿಯುಗದಲ್ಲಿ ಏನು ಎಲ್ಲ ಕೂಡ್ಲೆ ಆಗ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಮಾಡಿ 2ನೇ ದಿವಸದಲ್ಲಿ ನಾವು ಪ್ರಹ್ಲಾದ ಮಹಾರಾಜರ ಆಗ್ಬೇಕು. ನಮಗೆ 3ನೇ ದಿವಸದಲ್ಲಿ ಸೀದಾ ಹೋಗ್ಬೇಕು ವೈಕುಂಠಕ್ಕೆ. ನಮಗೆ ಹೇಗೆ ಇದನ್ನ ಅರ್ಥ ಮಾಡೋದು? ಆದ್ರೆ ಮತ್ತಜಿ ನೀವು ಇಲ್ಲ ಅಂತ ಹೇಳಿದ್ರಿ, ಆದ್ರೆ ನಿಮ್ಗೆ ಚಳಿ ಆಗುದಿಲ್ವಾ? ಚಳಿ ಆಗ್ತದೆ. ಹುಷಾರು ತಪ್ಪದೆ ಹೋಗುದಿಲ್ವಾ? ಹುಷಾರು ತಪ್ಪದೆ ತಪ್ಪುತ್ತದೆ ಹುಷಾರು. ಇದನ್ನ ಹೇಗೆ ಅಪ್ಲೈ ಮಾಡೋದು? ನಾವು ಈ ಸ್ಥಿತಿಯಲ್ಲಿ ಇದ್ದೇವಾ?
ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತ ಉಷ್ಣ ಸುಖ ದುಃಖ ತಥಾ ಮಾನ ಅಪಮಾನಯೋಃ. ಆ ಪ್ರಭುಜಿ ಅದು ನಮ್ ಯಾರು ನಾನು ನಾವೀಗ ಕೂಡ ನಾನು ಈ ಶರೀರ ಅಂತ ಅಂತ ಅದೇ ಸ್ಟೇಜ್ ಅಲ್ಲಿ ಇದ್ದೇವಲ್ಲ, ಹಾಗಾಗಿ ನಮ್ಗೆ ಅದೆಲ್ಲ ಗೊತ್ತಾಗ್ತದೆ. ನಾನು ಈ ಶರೀರ ಅಲ್ಲ, ನಾನು ಆತ್ಮ ಅನ್ನೋ ಸ್ಟೇಜಿಗೆ ಹೋಗುವಾಗ ಅದೆಲ್ಲ ಫೀಲ್ ಆಗುದಿಲ್ಲ ಅಲ್ಲ ಪ್ರಭುಜಿ? ಅದು ಓಕೆ, ಅಲ್ಲಿ ನಾವು ಯಾವಾಗ ತಲುಪ್ತೇವೆ ನಮಗೆ ಗೊತ್ತಿಲ್ಲ. ಈಗ ಏನು ಮಾಡೋಣ, ಇದನ್ನು ಹೇಗೆ ಅಪ್ಲೈ ಮಾಡೋಣ ಅಂತ ನನ್ನ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಇದು ತುಂಬಾ ಅದು ಇಂಪಾರ್ಟೆಂಟ್. ಶೀತ ದುಃಖ ಆದ್ರೂ ಕೂಡ ಅದ್ರ ಕಡೆಗೆ ಹೆಚ್ಚು ಗಮನ ಕೊಡದೆ ನಾವು ಮುಂದಕ್ಕೆ ಹೋಗ್ಬೇಕು ಪ್ರಭು. ಈಗ ನೀವು ಎಲ್ಲಿಗೆ ಮುಂದೆ ಹೋಗುದು? ಅಡಿಗೆ ಮಾಡೋದೇ ಹೇಳಿದ್ರಿ. ಅದು ಬೇಸಿಗೆ ಕಾಲದಲ್ಲಿ ಒಲೆ ಮುಂದೆ ಇದ್ರೆ ನಮ್ಗೆ ಇನ್ನೂ ಬಿಸಿ ಆಗುತ್ತೆ, ಆದ್ರೂ ಅಡಿಗೆ ಮಾಡ್ಕೊಂಡು ತಿಂತೀವಲ್ವಾ ನಾವು. ಅಲ್ಲ, ಅದು ಎಲ್ಲರೂ ಮಾಡೋ ವಿಚಾರ ಮಾತಾಜಿ. ಭಕ್ತರಾಗಿ ಎಂತ ವ್ಯತ್ಯಾಸ? ಈಗ ನಾವು ಬೇರೆಯವರು ಅಡಿಗೆ ಮಾಡಿ ತಿನ್ನುವುದಿಲ್ವ? ಎಷ್ಟು ಸೆಕೆ ಇರುವ ಜಾಗದಲ್ಲಿ ಅಡಿಗೆ ಮಾಡಿ ತಿಂತಾರಲ್ಲ, ಅವರು ಹಾಗಿದ್ರೆ ಕಂಟ್ರೋಲ್ ಮಾಡಿದ್ರ ಶೀತವನ್ನು ಉಷ್ಣವನ್ನ? ನಾವು ಯಾರು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಪ್ರಭು, ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಸಹಿಷ್ಣುತೆಯನ್ನ ನಾನು ಅದನ್ನೇ ಹೇಳ್ತಾ ಇರೋದು ಮಾತಾಜಿ. ಅವರು ಕೂಡ ಸಹಿಸ್ತಾ ಇದ್ದಾರಲ್ಲ, ನಾವೇನು ಸ್ಪೆಷಲ್ ಅದರಲ್ಲಿ? ಅಂದ್ರೆ ನೀವು ನಮಗೆ ಭಕ್ತರಿಗೆ ಹೇಳ್ತಾ ಇದ್ದೀವಿ. ಭಕ್ತರದ್ದೇ ಪ್ರಶ್ನೆ, ಬೇರೆಯವರದಲ್ಲ. ಭಕ್ತರಿಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಪ್ರಭು ನಿಜವಾದ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಿಜವಾದ ಭಕ್ತರಾದ್ರೆ ಯಾವುದೇ ತರ ಕಷ್ಟ ಬಂದ್ರು ಅದು ಕಷ್ಟ ಅಂತ ನೆನ್ಸೋದಿಲ್ಲ, ಅದ್ರಲ್ಲೂ ಸಂತೋಷನ ಹುಡ್ಕೋದಿಕ್ಕೆ ಟ್ರೈ ಮಾಡ್ತೀವಿ. ಅದು ತುಂಬಾ ಜನ ಮಾಡ್ತಾರೆ ಮಾತಾಜಿ. ಅಲ್ಲ ಪ್ರಭು, ಇವಾಗ ಬೇರೆ ಯೋಗದಲ್ಲಿ ಕೂಡ ಇದೇ ಮಾಡ್ತಾರೆ. ಭಕ್ತಿಯಲ್ಲಿ ಏನ್ ಸ್ಪೆಷಲ್ ಅಂತ? ಪ್ರಭುಜಿ, ನಾವ್ ಏನೇ ಮಾಡಿದ್ರು ನಾವು ಕೃಷ್ಣನಿಗೆ ಅರ್ಪಿಸಿ ಮಾಡ್ತೀವಲ್ಲ ಪ್ರಭುಜಿ, ಅದರಿಂದ ನಮ್ಗೆ ಈ ಕಷ್ಟ ಸುಖ ಎಲ್ಲ ಕೃಷ್ಣ ನಮಗ್ ಕೊಟ್ಟಿರೋದು ಅಂತ ನಾವು ಅದನ್ನ ಎದುರಿಸ್ತೀವಿ ಪ್ರಭುಜಿ. ಅದಕ್ಕೋಸ್ಕರ ನಮ್ಗೆ ಅದು ಅಷ್ಟು ಕಷ್ಟ ಅನ್ಸೋದಿಲ್ಲ. ನೀವು ಬಾರಿ ಹತ್ತಿರ ಬಂದಿದ್ದೀರಿ. ಹರೇ ಕೃಷ್ಣ ಪ್ರಭುಜಿ. ಹತ್ತಿರ ಬಂದಿದ್ದೀರಿ, ಹೇಳಿ. ಎಸ್, ಅದೇ ಪ್ರಭುಜಿ, ಎಲ್ಲಾ ಟೈಮಲ್ಲೂ ನಾವು ಭಗವಂತನ ನಾಮಸ್ಮರಣೆ ಸೇವೆ ಯಾವ್ದು ಬಿಡಬಾರ್ದು. ಕಷ್ಟ ಸುಖ ಕರೆಕ್ಟ್ ಮಾತಾಜಿ, ಪರ್ಫೆಕ್ಟ್ ಹೇಳಿದಿರಿ. ಭಗವಂತನ ಸೇವೆಯನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಬಿಡುವುದಿಲ್ಲ. ಅದೇ ಇದರ ಅಪ್ಲಿಕೇಶನ್. ನನಗೆ ಜ್ವರ ಬರ್ಲಿ, ನಮ್ಗೆ ಚಳಿ ಆಗ್ಲಿ, ನಮ್ಗೆ ಸೆಕೆ ಆಗ್ಲಿ, ಏನೇ ಇರ್ಲಿ, ಭಗವಂತನ ಸೇವೆಯನ್ನ ಬಿಡುವುದಿಲ್ಲ. ಇದಕ್ಕೆ ಉದಾಹರಣೆ, ಪಾಶ್ಚಾತ್ಯ ದೇಶದಲ್ಲಿ ಎಷ್ಟು ಚಳಿ ಇರ್ತದೆ, ಆಗ ಅವರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ಲಿಕ್ಕೆ ಹೋಗ್ತಾರೆ? ಯಾರಾದ್ರೂ ಹೇಳ್ತೀರಾ? ನೋಡಿರ್ತೀರಿ ನೀವು ಈಗಾಗಲೇ ವಿಡಿಯೋಗಳನ್ನೆಲ್ಲ. ತುಂಬಾ ಚಳಿ ಇರುವಂತಹ ಸ್ವಿಮ್ಮಿಂಗ್ ಹೋಗ್ತಾರೆ ಪ್ರಭುಜಿ. ಎಲ್ಲಿ ಹೋಗ್ತಾರೆ? ಸ್ವಿಮ್ಮಿಂಗ್ ಮಾಡುದು ಭಕ್ತಿಯ? ಅಲ್ಲ ಭಕ್ತಿ ಅಲ್ಲ, ಭಕ್ತರ ಬಗ್ಗೆ ಹೇಳ್ತೇವೆ. ಮಂಗಳಾರತಿಗೆ, ಬುಕ್ ಡಿಸ್ಟ್ರಿಬ್ಯೂಷನ್ಗೆ, ಮಂಗಳಾರತಿಗೆ, ಬುಕ್ ಡಿಸ್ಟ್ರಿಬ್ಯೂಷನ್ಗೆ, ಸಂಕೀರ್ತನೆ ಹೊರಗೆ ರಷ್ಯಾದಲ್ಲೆಲ್ಲ ನೋಡ್ಬೇಕು, ಚಳಿಯಲ್ಲಿ ಗಡಗಡ ಗಡಗಡ ಆಗ್ತದೆ, ಆದ್ರೆ ಹೋಗ್ತಾರೆ ಡಿಸ್ಟ್ರಿಬ್ಯೂಷನ್ಗೆ, ಹೋಗ್ತಾರೆ ಸಂಕೀರ್ತನೆಗೆ. ಅಂದ್ರೆ ಚಳಿ ಆಗುದಿಲ್ಲ ಅಂತಲ್ಲ, ಚಳಿ ಆಗ್ತದೆ, ಸೆಕೆಯೂ ಆಗ್ತದೆ, ಜ್ವರವೂ ಬರ್ತದೆ, ಆದ್ರೆ ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ ಇಂಪಾರ್ಟೆಂಟ್ ಭಗವಂತನ ಸೇವೆ. ಕೃಷ್ಣಂ ಏಕ ಶರಣಂ, ಕೃಷ್ಣನನ್ನೇ ತಕೊಂಡವ್ರು ಈ ರೀತಿ. ಹೇಗೆ ಕೆಲವರು ಮಕ್ಕಳಿಗೆ ಏನ್ ಕೇಳ್ತಾರೆ, ಮಗು ಏನಾದ್ರೂ ಸರಿ ಓದ್ಲಿಲ್ಲ ಅಂದ್ರೆ, ಚೆನ್ನಾಗಿ ಓದು, ನೀನಿಲ್ಲದ್ರೆ ನಂಗೆ ಬೇರೆ ಏನಿಲ್ಲ, ನೀನೇ ನನ್ನ ಎಲ್ಲ, ನಿನಗೋಸ್ಕರವೇ ನಾನು ಜೀವನ ಹೇಳೋರಿಲ್ವಾ ಮಗುವಿಗೆ? ಈ ಮಗುವಿಗೋಸ್ಕರ ನಾನು ಜೀವನ ಮಾಡುದು ಅಂತ ಎಷ್ಟು ಜನ ಹೇಳ್ತಾರೆ. ಅಥವಾ ಈ ವ್ಯಕ್ತಿಗೋಸ್ಕರ ನಾನು ಜೀವನ ಮಾಡುದು ಅಂತ ಎಷ್ಟು ಜನ ಹೇಳ್ತಾರೆ. ಅದು ಯಾವುದು? ಅದು ಆಧ್ಯಾತ್ಮಿಕತೆ ಅಲ್ಲ, ಭೌತಿಕತೆ. ನಮ್ಗೆ ಏನಾಗ್ಬೇಕು? ನಾನು ಕೃಷ್ಣನ ಸೇವೆಗೋಸ್ಕರ, ಕೃಷ್ಣನಿಗೋಸ್ಕರ ಮಾತ್ರ ಜೀವನ ಅಂತ ಆಗ್ಬೇಕು ನಮ್ಗೆ. ನಮ್ಮ ಹತ್ರ 99% ನಾವು ಯಾರು ಇಲ್ಲ ಆ ಸ್ಥಿತಿಯಲ್ಲಿ. ಆದ್ರೆ ನಮಗೆ ಪರ್ಫೆಕ್ಷನ್ ಆಫ್ ಲೈಫ್ ಇಲ್ಲ ಅಂತ ಹೇಳಿದ್ರೆ ಪರ್ಫೆಕ್ಷನ್ ಆಫ್ ಲೈಫ್ ಅಲ್ಲ ಅದು. ಯಾಕಂದ್ರೆ ಶಾಸ್ತ್ರ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತದೆ, ಏನು? ಮಾಮೇಕಂ ಶರಣಂ ರಜ. ಈ ಇಡೀ ಭಗವದ್ಗೀತೆಯ ಸಾರ ಅಂತ ಹೇಳಿದ್ರೆ ನನಗೆ ಮಾತ್ರ ಶರಣಾಗು ಅಂತ ಹೇಳುದು ಸಾರ. ಭಗವಂತ ಹೇಳ್ತಾ ಇದ್ದಾನೆ, ಭಗವಂತ ಆರ್ಡರ್ ಮಾಡ್ತಾ ಇದ್ದಾನೆ, ಭಗವಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ನಾವು ಬೇಡ ಅಂತ ಹೇಳಿ ದೂರ ಬಂದವರು ಇನ್ನೂ ದೂರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದ ಕಾರಣ ಏನೇ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಏನೇ ಬರ್ಲಿ, ಭಗವಂತನ ಸೇವೆಯನ್ನ ನಾನು ಬಿಡುವುದಿಲ್ಲ. ಯಾರಾದ್ರೂ ಭಗವಂತನ ಸೇವೆ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ನನ್ನ ಮಗನಿಗೆ ಎಕ್ಸಾಮ್ ಉಂಟು, ನನ್ನ ಮಗಳಿಗೆ ಅದು ಉಂಟು, ನನ್ನ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳುದೆಲ್ಲ ತಪ್ಪಲ್ಲ.
ಆದ್ರೆ ಹೃದಯದಲ್ಲಿ ಇರಬೇಕು, ಅಯ್ಯೋ ನನಗೆ ಇಂಥ ಪರಿಸ್ಥಿತಿ ಬಂತಲ್ಲ, ಭಗವಂತನ ಸೇವೆ ಮಾಡುವ ಅವಕಾಶ ಇದ್ರೂ ಕೂಡ ಯಾವುದೋ ಒಂದು ಕಾರಣಕ್ಕಾಗಿ ಆ ಅವಕಾಶ ತಪ್ಪಿ ಹೋಗ್ತಿದೆಯಲ್ಲ ಅಂತೇಳಿ ಬೇಸರ ಆಗ್ಬೇಕು. ಅಟ್ಲೀಸ್ಟ್ ಬೇಸರ ಆಗ್ಬೇಕು, ಅಟ್ಲೀಸ್ಟ್ ಬೇಸರ ಆಗ್ಬೇಕು. ಆಗ ಏನು ಅಂತ ಹೇಳಿದ್ರೆ ಭಗವಂತ ನೆಕ್ಸ್ಟ್ ಟೈಮ್ ಇನ್ನೂ ನಮಗೆ ಅವಕಾಶ ಕೊಡ್ತಾನೆ. ಇಲ್ಲ ಪರವಾಗಿಲ್ಲ, ನಂದು ಇದೇ ಡ್ಯೂಟಿ, ಅಪ್ಪ ಅಮ್ಮನನ್ನು ನೋಡುದು ಮೇನ್ ಇಂಪಾರ್ಟೆನ್ಸ್ ನಂದು ಅಂತ ಹೇಳಿದ್ರೆ ಭಗವಂತ ಪುನಃ ಪುನಃ ಅಂತ ಅಪ್ಪ ಅಮ್ಮನ ಗರ್ಭದಲ್ಲಿ ಬರುವಂತೆ ಮಾಡ್ತಾರೆ. ಅಪ್ಪ ಅಮ್ಮನ ನೋಡಿದುಕೊಳ್ಳೋದು ಡ್ಯೂಟಿ, ಆದ್ರೆ ಅದೇ ಇಂಪಾರ್ಟೆಂಟ್ ಕೃಷ್ಣನ ಸೇವೆಗಿಂತ ಅಂತ ತಿಳ್ಕೊಳ್ಳೋದು, ಅಥವಾ ಮಕ್ಕಳನ್ನು ಎಜುಕೇಶನ್ ಕೊಡೋದು ಡ್ಯೂಟಿ, ಅದೇ ಇಂಪಾರ್ಟೆಂಟ್ ಭಗವಂತನ ಸೇವೆಗಿಂತ ಜಾಸ್ತಿ ಅಂತ ತಿಳ್ಕೊಳ್ಳೋದು ತಪ್ಪು. ಹೃದಯದಲ್ಲಿ ಏನ್ ಅನ್ಕೊಳ್ಬೇಕು, ಕೃಷ್ಣ ನನಗೆ ನಿನ್ನ ಸೇವೆ ಮಾಡೋದೇ ಇಂಪಾರ್ಟೆಂಟ್, ಆದ್ರೆ ನನಗೆ ಈ ರೀತಿಯ ರೆಸ್ಪಾನ್ಸಿಬಿಲಿಟಿ ಇದೆ ನನ್ನ ಕೃಷ್ಣ, ನಾನು ಆದ ಕಾರಣ ಆ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡು, ಯಾವತ್ತಾದ್ರೂ ಈ ರೀತಿಯ ಸಂದಿಗ್ಧ ಇಲ್ಲದೆ ನನಗೆ ನಿನ್ನದೇ ಸೇವೆ ಮಾಡುವಂತ ಅವಕಾಶ ಕೊಡು ಅಂತ ಹೇಳಿದ್ರೆ ಭಗವಂತ ಖಂಡಿತವಾಗಿ ಅದಕ್ಕೆ ನಿಧಾನವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಯಾವಾಗ ನಿಧಾನವಾಗಿ ಕರ್ಕೊಂಡು ಹೋಗ್ತಾನೆ ಆಗ ನಮಗೆ ನೋವಾಗುದಿಲ್ಲ, ಮನಸ್ಸಿಗೆ ಬೇಸರ ಆಗುದಿಲ್ಲ, ನಾವು ಅದನ್ನ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ತೇವೆ. ಯೋಗ ಪದ್ಧತಿಯೇ ಅದು. ಅದಕ್ಕೋಸ್ಕರ ಚಾಂಟ್ ಅಂಡ್ ಬಿ ಹ್ಯಾಪಿ. ಈಗ ಜಪ ಮಾಡಿದವ ಹೇಗೆ ಬಿ ಹ್ಯಾಪಿ ಆಗ್ಲಿಕ್ಕೆ ಸಾಧ್ಯ? ಹ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಹೇಗೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ. ಈಗ ಭಗವಂತನ ಜಪ ಮಾಡಿ ಸೇವೆ ಬರುವಾಗ ಗಂಡ ಬೈದ್ರೆ ಅದು ಬಿ ಹ್ಯಾಪಿಯಾ? ಅಥವಾ ಹೆಂಡತಿ ಬೈದ್ರೆ ಅದು ಬಿ ಹ್ಯಾಪಿಯಾ? ಕಷ್ಟ, ಸ್ಟ್ರಗಲ್. ಆದ ಕಾರಣ ಜಪ ನಿಜವಾಗಿ ಸೀರಿಯಸ್ ಆಗಿ ಮಾಡಿದವನಿಗೆ ಸೇವೆ ಮಾಡುವಾಗ ಹ್ಯಾಪಿ ಸಿಗ್ತದೆ. ಜಪದಲ್ಲೂ ಹ್ಯಾಪಿ, ಸೇವೆಯಲ್ಲೂ ಹ್ಯಾಪಿ. ಯಾರು ತೊಂದರೆ ಕೊಡುದಿಲ್ಲ, ತೊಂದರೆ ಕೊಟ್ಟರು ಕೂಡ ಅದಷ್ಟು ನಗಣ್ಯ ಆಗಿರ್ತದೆ, ಮನಸ್ಸಿಗೆ ಅಷ್ಟೇನು ತೊಂದರೆ ಕೊಡುದಿಲ್ಲ. ಆದ ಕಾರಣ ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ ಕಾರಣ ಮನಸ್ಸನ್ನು ಗೆದ್ದವನು, ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ, ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ. ಇದೇ ಮನಸ್ಸನ್ನು ಗೆಲ್ಲುವ ಒಂದು ಈಗ ಕೆಲವು ಸಲ ನಾವು ತುಂಬಾ ಇದಾಗ್ಬಿಟ್ಟಿರ್ತೀವಲ್ವಾ, ಈಗ ಕೆಲವರಿಗೆ ತುಂಬಾ ಜ್ವರ ಬಂದಿರುತ್ತೆ, ಅವ್ರಿಗೆ ಇದು ಜಪಾನೆ ಮಾಡಕ್ಕಾಗಲ್ಲ, ಅವಾಗ ಏನ್ ಮಾಡೋದು? ಅಂದ್ರೆ ಕೋಮಕ್ಕೆ ಹೋಗಿರ್ತಾರ? ಕೋಮಾ ಅಂತಲ್ಲ, ತುಂಬಾ ಫಿಸಿಕಲಿ ಆಗ್ತಾ ಇರಲ್ಲ, ಆ ಟೈಮಲ್ಲಿ ಏನ್ ಮಾಡೋದು? ಜಪ ಮಾಡುದು ಮನಸ್ಸಿನಲ್ಲಿ. ಅಲ್ಲ, ಅಸಲಿಗೆ ಅವ್ರಿಗೆ ಇದೇ ಇರೋದಿಲ್ಲ ಅಂತ ಇಟ್ಕೊಳ್ಳಿ, ಒಂಥರ ಫಿಸಿಕಲ್ ಆಗಿ ಅವೇರ್ನೆಸ್ ಇರೋದಿಲ್ಲ. ಲೆಮನ್ ಜ್ಯೂಸ್ ಕುಡಿಲಿಕ್ಕೆ ಆಗ್ತಾ ಉಂಟು, ಉಸಿರಾಟ ನಡೀತಾ ಉಂಟು, ಕಣ್ಣು ಫಂಕ್ಷನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಜಪ ಮಾಡ್ಲಿಕ್ಕೆ ಆಗ್ತದೆ ಅಂತ ಅರ್ಥ. ಆಗುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅರ್ಥ. ನನಗೆ ಆದ್ರೂ ನಿಮಗಾದ್ರೂ ಯಾರಿಗಾದ್ರೂ ಈಗ ಜ್ಯೂಸ್ ಮಾಡಿದ್ದು ಕುಡಿಲಿಕ್ಕೆ ಆಗ್ತದೆ, ಟೈಮಲ್ಲಿ ಜಪ. ಈಗ ಜ್ವರ ಇದ್ದವನಿಗೆ ಅದು ಕೋಮಾ ಸ್ಟೇಜ್ ಅಂತ ಹೇಳಿದ್ರೆ ಅಲ್ಲಿ ಭಗವಂತನೇ ಬಂದು ಹೆಲ್ಪ್ ಮಾಡ್ತಾರೆ, ಏನ್ ಚಿಂತೆ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ನಮ್ಮ ಧ್ಯೇಯ ಇರಬೇಕು, ಯಾವುದೇ ಸ್ಟೇಜ್ ಅಲ್ಲಿ ನಾವು ಕೃಷ್ಣನ ಜಪ ಮಾಡುದು ಬಿಡಬಾರದು ಅಂತ ಹೇಳಿ. ಏನ್ ಮಾಡುದು ಅಂತ ಹೇಳಿ ನಮಗೆ ಆ ಸ್ಥಿತಿಯೇ ಬರಲಿಲ್ಲ ಅಲ್ಲ, ಬರುವಾಗ ಕೃಷ್ಣ ಹೆಲ್ಪ್ ಮಾಡ್ತಾನೆ, ಭಗವಂತ ಹೆಲ್ಪ್ ಮಾಡ್ತಾನೆ, ಮಾತಾಜಿ ಖಂಡಿತವಾಗಿ ಹೆಲ್ಪ್ ಮಾಡ್ತಾನೆ. ಆದ್ರೆ ನಮಗೆ ಆ ಒಂದು ಶ್ರದ್ಧೆ ಬೇಕು, ಭಗವಂತನ ನಾಮಸ್ಮರಣೆ ನಾನು ಬಿಡುವುದಿಲ್ಲ, ಭಗವಂತನ ನಾಮವೇ ಭಗವಂತ ಅಂತ ಹೇಳಿ ಆ ಶ್ರದ್ಧೆ ಇದ್ರೆ, ಆ ಇಂಪಾರ್ಟೆನ್ಸ್ ಇದ್ರೆ ನಮಗೆ ಖಂಡಿತವಾಗಿ ಅದು ಬಿಟ್ಟು ಹೋಗುದಿಲ್ಲ. ಅದಕ್ಕೆ ಆ ಸ್ಟೇಜಿಗೆ ಬರುವಾಗ ನಮ್ಗೆ ಜಪ ಆಗ್ಬೇಕು ಅಂತ ಹೇಳಿಯೇ ಈಗ ನಾವು ಮಾಡ್ತಾ ಇರೋದಲ್ವಾ. ಅದೇ ಉದ್ದೇಶ. ಈಗ ಒಂದು ಉದ್ದೇಶ, ಈಗ ಯಾಕೆ ಜಪ ಮಾಡ್ತಾ ಇರೋದು, ಆ ಸ್ಟೇಜಿಗೆ ಬರುವಾಗ ಸುಲಭದಲ್ಲಿ ಬರಲಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರಿ ಬರಲಿ ಅಂತ ಹೇಳೋ ಉದ್ದೇಶಕ್ಕೆ ಈಗ ಜಾಸ್ತಿ ಮಾಡೋದು. ಈಗ ಮುಂಚಿನ ಎಜುಕೇಶನ್ ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಕಲಿಸ್ತಾ ಇದ್ರು ರಟ್ಟು ಹೊಡೆಯುವುದು ಅಂತ ಹೇಳ್ತಾರಲ್ಲ, ಬಾಯಿಪಾಠ ಮಾಡೋದು ಅಂತ ಹೇಳಿ. ಆ ಟೀಚರ್ ಹೇಳ್ತಾರೆ, ನಾನು ಮಧ್ಯರಾತ್ರಿ ಬಂದು ನಿನ್ನನ್ನು ಎಬ್ಬಿಸಿ ಕೇಳಿದ್ರೆ ಕೂಡ ನೀನು ಅದನ್ನು ಹೇಳುವಾಗ ಆಗ್ಬೇಕು ಅಂತ. ಹೇಳುದಿಲ್ವಾ ಟೀಚರು? ಎಸ್ ಆರ್ ನೋ? ಮೊದ್ಲಿಗೆ ಹೇಳ್ತಾ ಇದ್ರು ಸೇಮ್. ಮಧ್ಯರಾತ್ರಿ ನಿದ್ದೆಯಿಂದ ಎದ್ದು ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಎಕ್ಸ್ಪರ್ಟೈಸ್ ಇರಬೇಕು. ಅದೇ ರೀತಿಯಲ್ಲಿ ನಾವು 50ನೇ ವರ್ಷದಲ್ಲಿ ಇರ್ಬೋದು, 20ನೇ ವರ್ಷದಲ್ಲಿ ಶುರು ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಸಾಯುವ ಸಮಯದಲ್ಲಿ ನಮ್ಮ ಚಿಂತನೆ ಭಗವಂತನ ಚಿಂತನೆ ಆಗ್ಬೇಕು, ನಮ್ಮ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು ಅಂತ ಹೇಳೋ ಉದ್ದೇಶ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅಂತ ಹೇಳ್ತಾರೆ ಭಗವಂತ. ಅಂತ ಕಾಲದಲ್ಲಿ ನನ್ನನ್ನು ಮಾತ್ರ ಸ್ಮರಣೆ ಮಾಡಬೇಕು, ಬೇರೆ ಯಾರನ್ನಲ್ಲ.
ಮಕ್ಕಳನ್ನ, ಮರಿಮಕ್ಕಳನ್ನ, ಪ್ರಾಪರ್ಟಿಯನ್ನ ಚಿಂತನೆ ಮಾಡಿದರೆ ಏನು ಪ್ರಯೋಜನ? ಅದಕ್ಕೋಸ್ಕರ ಇದು ತುಂಬಾ ಸೀರಿಯಸ್ ಮ್ಯಾಟರ್, ತುಂಬಾ ಸೀರಿಯಸ್ ಮ್ಯಾಟರ್. ನಾವು ಎಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಅದು ಕೃಷ್ಣನೇ ಅಂತ ಹೇಳಿ ಖಂಡಿತವಾಗಿ ಗೊತ್ತಿರಬೇಕು. ಆ ಕೃಷ್ಣ ಮಂತ್ರ, ಆ ಶಬ್ದಕ್ಕೆ ತುಂಬಾ ಬೆಲೆ ಕೊಟ್ಟು ಆ ಶಬ್ದವನ್ನ, ಒಂದೊಂದು ಶಬ್ದವನ್ನ ಚೆನ್ನಾಗಿ ಕಿವಿಯಿಂದ ಕೇಳಬೇಕು. ಆಗ ನಮಗೆ ಸಮಯ ಬರುವಾಗ ಆ ಶಬ್ದವೇ ನಮಗೆ ಬರೀತದೆ, ಆ ಶಬ್ದವೇ ನಮ್ಮನ್ನ ಕಾಪಾಡ್ತದೆ. ಏನು ಸಂಶಯ ಇಲ್ಲದಲ್ಲಿ. ಆ ಸಂಶಯ ಇರಲೇಬಾರದು ನಮಗೆ ಯಾರಿಗೆ ಸಹ. ಆ ಸಂಶಯ ಇದೆ ಅಂತ ಹೇಳಿದ್ರೆ ಆ ಟೀಚರ್ ಹೇಳಿದಂತ ನೀನು ಬಾಯ್ಪಾಠ ಮಾಡು ಅಂತ ಹೇಳಿ ನೀನು ರಾತ್ರಿ ಆಗುವಾಗ ಹೇಳು ಅಂತ ಹೇಳಿದ್ರಲ್ಲೂ ನಮಗೆ ಸಂಶಯ ಇರ್ಬೇಕಾಗ. ಅದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿದ್ರೆ ಇದರಲ್ಲೂ ಸಂಶಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ನಾವು ಮಾಡುವ ಉದ್ದೇಶ ಅದಕ್ಕೆ ಮೂಲ ಉದ್ದೇಶ ಅಂತ ಹೇಳ್ಬೋದು, ನಿಜವಾದ ಉದ್ದೇಶ ಅಲ್ಲ. ಯಾಕಂದ್ರೆ ನಿಜವಾದ ಉದ್ದೇಶ ಭಗವಂತನ ಸೇವೆ, ಎಲ್ಲಿದ್ರೂ ಸೇವೆ. ಮುಂದೆ ಹೋಗ್ತೇನೆ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನ ಅಪಮಾನಗಳು ಎಲ್ಲವೂ ಒಂದೇ. ಅದಾಗುದಿಲ್ಲ ಅಂತಲ್ಲ ಭಾವಾರ್ಥ. ದೇವೋತ್ತಮ ಪರಮ ಪುರುಷನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ನೆಲೆಸಿದ್ದಾನೆ. ಪ್ರತಿಯೊಂದು ಜೀವಿಯು ಆತನ ಪ್ರೇರಣೆಯಂತೆ ನಡೆದುಕೊಳ್ಳಬೇಕೆಂಬುದೇ ಉದ್ದೇಶ. ಹೊರಗಿನ ಮಾಯಾಶಕ್ತಿಯು ಮನಸ್ಸಿಗೆ ದಾರಿ ತಪ್ಪಿಸಿದಾಗ ಮನುಷ್ಯನು ಐಹಿಕ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಆದುದರಿಂದ ಯೋಗ ಪದ್ಧತಿಗಳಲ್ಲಿ ಯಾವುದಾದರೂ ಒಂದರ ಮೂಲಕ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುತ್ತಲೇ ಆತನು ಗುರಿಯನ್ನು ಮುಟ್ಟಿದ್ದಾನೆ ಎಂದು ಭಾವಿಸಬೇಕು. ಅಂದ್ರೆ ಈ ಯೋಗ ಪದ್ಧತಿ, ಕರ್ಮ ಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಇದೆಲ್ಲರ ಉದ್ದೇಶ ಏನು? ಮನಸ್ಸನ್ನ ನಿಯಂತ್ರಣಗೊಳಿಸುವುದು. ಆದ್ರೆ ಭಕ್ತಿ ಯೋಗದ ಉದ್ದೇಶ ಮನಸ್ಸನ್ನ ಭಗವಂತನ ಸೇವೆಯಲ್ಲಿ ನಿರಂತರವಾಗಿ ಇಡ್ಲಿಕ್ಕೆ ಪ್ರಯತ್ನ. ಆಗ ಅದು ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬರುವಂಥದ್ದು. ಅದು ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ ಅಜಗಜಾಂತರ ವ್ಯತ್ಯಾಸ. ಬೇರೆ ಯೋಗಕ್ಕೂ ಭಕ್ತಿ ಯೋಗಕ್ಕೂ ಅಜಗಜಾಂತರ ವ್ಯತ್ಯಾಸ. ಅಂದ್ರೆ ಸನಾತನ ಅಂತ ಹೇಳಿದ್ರೆ ಬೇರೆ ಯಾವ ಯೋಗವೂ ಸನಾತನ ಅಲ್ಲ, ಭಕ್ತಿ ಯೋಗವೇ ಸನಾತನ. ನಿಜವಾದ ಸನಾತನ ಪದ ಅಂತ ಹೇಳೋದಕ್ಕೆ ಯಾವುದಕ್ಕೆ? ಭಕ್ತಿ ಯೋಗಕ್ಕೆ. ಅಷ್ಟಾಂಗ ಯೋಗಕ್ಕೂ ಅಲ್ಲ, ಜ್ಞಾನ ಯೋಗಕ್ಕೂ ಅಲ್ಲ, ಕರ್ಮಯೋಗಕ್ಕೂ ಅಲ್ಲ. ನಿಜವಾದ ಸನಾತನ ಪದ ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳಿದ್ರೆ ಭಕ್ತಿ ಯೋಗಕ್ಕೆ. ಭಕ್ತಿ ಅಂತ ಹೇಳುವಂಥದ್ದು ಮಾತ್ರ ಸನಾತನ. ಮನುಷ್ಯನು ತನಗಿಂತ ಮೇಲಿನಿಂದ ಬಂದ ಅನುಜ್ಞೆಯಂತೆ ನಡೆದುಕೊಳ್ಳಬೇಕು. ಈ ಮೇಲಿಂದ ಬರುವ ಅನುಜ್ಞೆ ಯಾವುದು? ಭಕ್ತರಿಂದ ಬರುವಂತಹ ಅನುಜ್ಞೆ. ಭಗವಂತನ ಅನುಜ್ಞೆ ಭಕ್ತರ ಮುಖಾಂತರ ನಮಗೆ ಸಿಗುವುದು. ನಮಗೆ ಇಷ್ಟೆಲ್ಲ ಭಗವಂತನ ಬಗ್ಗೆ ಗೊತ್ತಾದ್ದು ಹೇಗೆ? ಗೊತ್ತಾದ್ದು ಶ್ರೀಲ ಪ್ರಭುಪಾದರ ಮುಖಾಂತರ. ಶ್ರೀಲ ಪ್ರಭುಪಾದರಿಂದ ಅನುಗತರಾದಂತ ಎಲ್ಲ ಭಕ್ತರ ಮುಖಾಂತರ ನಮಗೆ ಭಗವಂತನ ಅನುಜ್ಞೆ ನಮಗೆ ಗೊತ್ತಾಗ್ತದೆ, ಆಜ್ಞೆ ಗೊತ್ತಾಗ್ತದೆ. ಅದನ್ನ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಉಪಯೋಗ ಮಾಡಬೇಕು. ಮನುಷ್ಯನ ಮನಸ್ಸು ಪರಾ ಪ್ರಕೃತಿಯಲ್ಲಿ ನೆಲೆಸಿದಾಗ, ಪರಾ ಪ್ರಕೃತಿ ಅಂದ್ರೆ ಏನು? ಪರಾ ಪ್ರಕೃತಿ ಅಂದ್ರೆ ಏನು? ಮೇಲಿಂದ ನಾವೆಲ್ಲರೂ ಹಾ ದೇವರಿಗೆ ಸಂಬಂಧಪಟ್ಟಿರೋದು, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರೋದು ಪರಾ ಪ್ರಕೃತಿ. ಕರೆಕ್ಟ್. ನಾವೆಲ್ಲ ಈಗ ಪರಾ ಪ್ರಕೃತಿಯಲ್ಲಿದ್ದೇವಾ ಈ 1 ಗಂಟೆ? ಅಲ್ಲ, ಅಪರಾ ಪ್ರಕೃತಿಯಲ್ಲಿದ್ದೇವಾ? ಪರಾ ಪ್ರಕೃತಿ. ಪರಾ ಪ್ರಕೃತಿಯಲ್ಲಿದ್ದೇವೆ. ಶಾಸ್ತ್ರವೇ ಹೇಳ್ತದೆ. ಅಪರಾ ಪ್ರಕೃತಿ ಅಂತ ಹೇಳಿದ್ರೆ 3 ಗುಣಗಳ ಪ್ರಭಾವದಲ್ಲಿರುವಂತ ವಿಚಾರ. ಪರಾ ಪ್ರಕೃತಿ ಅಂತ ಹೇಳಿದ್ರೆ ಭಗವಂತನ ನೇರ ಸಂಪರ್ಕ, ನೇರ ಸಂಬಂಧ ಇರುವಂತಹ ವಿಚಾರ. ಈಗ ನಾವೆಲ್ಲ ಭೌತಿಕ ವಿಚಾರಗಳನ್ನ ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದೇವೆ. ನಮ್ಮ ನಾಲಗೆ, ನಮ್ಮ ಕಿವಿ, ನಮ್ಮ ಕಣ್ಣುಗಳು, ಆಮೇಲೆ ನಮ್ಮಲ್ಲಿರುವಂತಹ ವಸ್ತು, ಇದನ್ನೆಲ್ಲ ಈಗ ಕೂತ್ಕೊಂಡು ಭಗವಂತನ ಸೇವೆಯಲ್ಲಿ, ನಾವು ಹಾಕಿದ ಅಂಗಿ, ನಾವು ಕೂತ್ಕೊಂಡ ಚೇರ್, ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದೇವೆ ಈಗ ನಾವು. ಆದ ಕಾರಣ ನಾವು ಈ ಕ್ಷಣ ಪರಾ ಪ್ರಕೃತಿಯಲ್ಲಿದ್ದೇವೆ. ಅದು ಭಗವಂತನ ಆಜ್ಞೆಯನ್ನ ಫಾಲೋ ಮಾಡುವುದೇ ವಿಷಯ. ಮನುಷ್ಯನ ಮನಸ್ಸು ಪರಾಪ್ರಕೃತಿಯಲ್ಲಿ ನೆಲೆಸಿದಾಗ ಪರಮ ಪ್ರಭುವಿನ ಅನುಜ್ಞೆಯನ್ನು ಅನುಸರಿಸುವುದನ್ನು ಬಿಟ್ಟು ಆತನಿಗೆ ಬೇರೆ ಮಾರ್ಗವೇ ಇಲ್ಲ. ಮನಸ್ಸು ತನಗಿಂತ ಶ್ರೇಷ್ಠವಾದದ್ದರ ಅನುಜ್ಞೆಯನ್ನು ಒಪ್ಪಿಕೊಂಡು ಅದರಂತೆ ನಡೆಯಬೇಕು. ಮನಸ್ಸನ್ನು ನಿಯಂತ್ರಿಸುವುದರ ಪರಿಣಾಮವೆಂದರೆ ಮನುಷ್ಯನು ತಾನಾಗಿಯೇ ಪರಮಾತ್ಮನ ಪ್ರೇರಣೆಯಂತೆ ನಡೆಯುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಈ ದಿವ್ಯ ಸ್ಥಿತಿಯನ್ನು ಕೂಡಲೇ ಸಾಧಿಸುವುದರಿಂದ ಸುಖ ದುಃಖ,
ದುಃಖ ಸುಖ, ಶೀತ ಉಷ್ಣ ಮೊದಲಾದ ಐಹಿಕ ಅಸ್ತಿತ್ವದ ದ್ವಂದ್ವಗಳು ಭಗವಂತನ ಭಕ್ತನನ್ನು ಬಾಧಿಸಲಾರವು. ಈ ಸ್ಥಿತಿಯೇ ವಾಸ್ತವಿಕ ಸಮಾಧಿ ಅಥವಾ ಪರಮ ಪುರುಷನಲ್ಲಿ ತಲ್ಲೀನನಾಗುವುದು. ಭಗವಂತನ ಭಾವದಲ್ಲೇ ತಲ್ಲೀನನಾಗುವುದು, ಅದಕ್ಕೆ ಸಮಾಧಿ ಅಂತ ಹೇಳುದು. ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮ ತತ್ವ ಯಾತಾತ್ಮ್ಯಂ. ನಿರುಕ್ತಿ ಹೇಳ್ತದೆ, ಸಮಾಧಿ ಅಂತ ಹೇಳಿದ್ರೆ ಯಾವತ್ತು ಆತ್ಮದ ತತ್ವ ಅಂತ ಹೇಳಿದ್ರೆ ಭಗವಂತನ ದಾಸ ನಾನು ಅಂತ ಯಾವತ್ತು ತಿಳ್ಕೊಂಡು ಆ ಸ್ತರದಲ್ಲಿ ಕಾರ್ಯ ಚಟುವಟಿಕೆ ಮಾಡುವುದೇ ಸಮಾಧಿ ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ಒಂದೇ ಶ್ಲೋಕ ಮಾಡೋಣ, ಯಾಕೆಂತ ಇದು ಹೇಳಿದ್ರೆ ಲೇಟ್ ಆಗುತ್ತೆ. ಏನಾದ್ರು ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಏನಾದ್ರು ಕೇಳಲಿಕ್ಕಿದೆಯಾ? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಮಾಶ್ರಿತಾ. ಭಗವಂತ ಹೇಳ್ತಾರೆ, ಮಹಾತ್ಮರು ಅಂದ್ರೆ ಶ್ರೀಲ ಪ್ರಭುಪಾದರು, ಈ ರೀತಿ ಆಚಾರ್ಯಗಳು ಯಾವುದರ ಕಂಟ್ರೋಲ್ ಅಲ್ಲಿ ಇದ್ದಾರೆ? ಇಲ್ಲಿರುವಾಗ ಈ ಐಹಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಅವರು ಭಗವಂತನ ಶಕ್ತಿ, ಭಗವಂತನ ಅಂತರಂಗ ಶಕ್ತಿಯ ಒಂದು ಕಂಟ್ರೋಲ್ ಇರ್ತಾರೆ. ಅವರು ಭಗವಂತನ ಬಾಹ್ಯ ಶಕ್ತಿ ಅಂದ್ರೆ ಪ್ರಕೃತಿಯ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ತ್ರಿಗುಣಾತ್ಮಕವಾದಂತಹ ಶಕ್ತಿಯ ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಅದು ಯಾರಿರ್ತಾರೆ? ನಾನು ಬದ್ಧ ಜೀವಿ ಈ ತ್ರಿಗುಣಗಳ ಹತೋಟಿಯಲ್ಲಿ ಇರ್ತೇನೆ. ನಾನು ಅದರಿಂದ ಹೊರಗೆ ಬರ್ಬೇಕಿಂತ ಹೇಳಿದ್ರೆ ಹೇಗೆ ಸಾಧ್ಯ? ಅದರಿಂದ ಹೊರಗೆ ಬಂದಂತಹ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು ಅಂದ್ರೆ ಮಿಕ್ಕ ಎಲ್ಲ ಆಚಾರ್ಯರ ಸಂಘ ನಾವು ತಗೊಳ್ಬೇಕು. ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರ ಪುಸ್ತಕವನ್ನು ಓದುದು ಅಂತ ಹೇಳಿದ್ರೆ ಅಥವಾ ಅದರ ಬಗ್ಗೆ ಕೇಳುದು ಅಂದ್ರೆ ಏನು ಅರ್ಥ? ಅದರ ಅರ್ಥ ಏನು? ಶ್ರೀಲ ಪ್ರಭುಪಾದರ ಪುಸ್ತಕವನ್ನ ನಾವು ಓದುದು ಅಂತ ಹೇಳಿದ್ರೆ ಏನು ಅರ್ಥ? ಶ್ರೀಲ ಪ್ರಭುಪಾದರ ಸಂಘ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಶ್ರೀಲ ಪ್ರಭುಪಾದರು ಇಲ್ಲಿ ಈಗ ಇದ್ದಾರೆ, ಅವರೊತ್ತಿಗೆ ನಾವು ಮಾತಾಡ್ತಿದ್ದೇವೆ ಅಂತ ಅರ್ಥ. ಯಾಕಂದ್ರೆ ಅವ್ರು ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಐ ವಿಲ್ ಇಟರ್ನಲಿ ಲೀವ್ ಇನ್ ಮೈ ಬುಕ್ಸ್ ಅಂತ, ನಾನು ಯಾವತ್ತೂ ನನ್ನ ಪುಸ್ತಕಗಳಲ್ಲೇ ಇರ್ತೇನೆ ಅಂತ ಭಗವಂತ ಭಕ್ತರಾದ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಸೇವೆ ಹೇಗೆ ಆಗ್ತದೆ? ಇದು ಲಾಸ್ಟ್ 2 ಕ್ಲಾಸ್ ಹಿಂದೆ ಏನೋ ಡಿಸ್ಕಷನ್ ಮಾಡಿದ್ದೇವೆ. ಸೇವೆ ಹೇಗಾಗ್ತದೆ? ಶ್ರೀಲ ಪ್ರಭುಪಾದರು ಇಲ್ಲೆಲ್ಲ ಹೇಳಿದ್ದನ್ನ ನಾವು ಜೀವನದಲ್ಲಿ ಅಳವಡಿಸಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಶ್ರೀಲ ಪ್ರಭುಪಾದರ ಸೇವೆ ಆಗ್ತದೆ. ಶ್ರೀಲ ಪ್ರಭುಪಾದರ ಸಂಘ, ಶ್ರೀಲ ಪ್ರಭುಪಾದರ ಸೇವೆ ಆಗ್ತದೆ. ಅವರು ಇಲ್ಲಿ ನಮ್ಮ ಕಣ್ಣ ಮುಂದೆ ಕಾಣುವ ರೀತಿಯಲ್ಲಿ ಇಲ್ಲದಿದ್ರು ಕೂಡ ಅವರು ಖಂಡಿತವಾಗಿ ನಿಮ್ಮೊಡನೆ ಭಗವದ್ಗೀತೆಯಲ್ಲಿ ಆಮೇಲೆ ಎಷ್ಟೋ ಲೆಕ್ಚರ್ ಮುಖಾಂತರ ನೆಲೆಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಶುದ್ಧ ಭಕ್ತರು. ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮಗೆ ಈಗ ಉದಾಹರಣೆಗೆ ಶ್ರೀಮದ್ ಭಾಗವತ ಹೇಳ್ತದೆ, ಯಾವಾಗ್ಲೂ ದೇವಾದಿ ದೇವತೆಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ಬರೀ ದೇವಾದಿ ದೇವತೆಗಳಲ್ಲ, ನಾರದ ಮುನಿಗಳು, ಆಚಾರ್ಯರು ಎಲ್ಲರೂ ನಮ್ಮನ್ನು ನೋಡ್ತಿರ್ತಾರೆ. ನಾವು ಹೇಗೆ ಇಂಪ್ರೂವ್ ಆಗ್ತಾ ಇದ್ದೇವೆ, ನಾವು ಎಲ್ಲೆಲ್ಲ ಲೂಸ್ ಆಗಿ ನಡ್ಕೊಳ್ತಾ ಇದ್ದೇವೆ, ಎಲ್ಲೆಲ್ಲಿ ಕಳ್ಳತನ ಮಾಡ್ತಿದ್ದೇವೆ, ಇದನ್ನೆಲ್ಲ ಲೆಕ್ಕ ಇಡ್ತಾ ಇದ್ದಾರೆ ಆಚಾರ್ಯರು. ಆದ ಕಾರಣ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಸೀರಿಯಸ್ನೆಸ್ ಬರ್ತದೆ. ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಪ್ರಶ್ನೆ ಅಲ್ಲ, ನನ್ನ ಅನಿಸಿಕೆ ಶೇರ್ ಮಾಡಬೇಕಂತ ಇದ್ದೀನಿ. ಅಂದ್ರೆ ಇವಾಗ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, ಆಮೇಲೆ ನೀವು ಶೀಲಾ ಪ್ರಭುಪಾದ್ ಅವರು ಹೇಳಿದ್ದನ್ನ ಫಾಲೋ ಮಾಡ್ತಾ ಇದ್ರೆ ಗ್ರಾಜುಯಲಿ ನಾವು ಕ್ಲಿಯರ್ ಆಗ್ತಾ ಇರೋದ್ರಿಂದ ಇವಾಗ ಒಂದು 10 ವರ್ಷ 15 ವರ್ಷದಿಂದ ನಿಜವಾದ ಭಕ್ತಿ ಎಲ್ಲ ಫಾಲೋ ಮಾಡ್ತಾ ಇದ್ರೆ ನಾನ್ ಅನ್ಸೋ ಇದು ಮೋಸ್ಟ್ಲಿ ರೋಗಗಳು ಯಾವುದು ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ಮೇ ಬಿ ಒಬ್ಬ ಬಂದ ಮನುಷ್ಯ ಹೋಗ್ಲೇಬೇಕು, ಸಾಯ್ಲೇಬೇಕು, ಯಾವುದೋ ಒಂದು ಕಾರಣಾಂತದಿಂದ ಹೋಗ್ಬೋದು ಹೊರತು ರೋಗ ನಿರೋಧಕ ಇದೆಲ್ಲ ಫುಡ್ ರಿಲೇಟೆಡ್ ಫಾಲೋ ಮಾಡಿದ್ರೆ ಕರೆಕ್ಟಾ? ನಿಮ್ಮ ಅನುಭವ ನೀವು ನಮ್ಗೆ ಹೇಳ್ಬೇಕು. ಅಂದ್ರೆ ನೀವು ನಮ್ಗಿಂತ ರುಚಿನಕ್ಕೂ ಭಕ್ತಿಗೂ ಸಂಬಂಧ ಇಲ್ಲ ಮತ್ತೆ. ಅಲ್ಲ, ಯಾಕಂದ್ರೆ ರೋಗ ಕಮ್ಮಿ ಆಗ್ಬೇಕು ಎಂಬ ಉದ್ದೇಶಕ್ಕೆ ಅಲ್ಲ, ನಾವು ಹರೇ ಕೃಷ್ಣ ಜಪ ಮಾಡುವಾಗ ಆ ಮನಸ್ಸು ಪೂರ್ತಿ ಮಾಡ್ತಾ ಇರ್ತೀವಿ ಅಲ್ವಾ? ಕರೆಕ್ಟ್.
ಮನಸ್ಸಿಗೆ ನಾವು ಯಾವುದೇ ಒಂದು ನೆಗೆಟಿವ್ ಥಿಂಕಿಂಗ್ ಆಗ್ಲಿ ಇಲ್ಲ ಬೇರೆ ಆರೋಗ್ಯ ಕೆಡೋದು ಹೇಗೆ, ನನ್ನ ಆರೋಗ್ಯ ಕೆಡುತ್ತೆ ಅಂತ ಅದೊಂದು ಮೈಂಡ್ ಅಲ್ಲಿ ತಗೊಂಬಂದಾಗ್ಲೇ ಅರ್ಧ ಆರೋಗ್ಯ ಕೆಟ್ಟೋಗುತ್ತೆ. ನಾವು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋದೇ ಇಲ್ಲ. ಜಪದಲ್ಲಿ ತಲ್ಲೀನರಾಗಿರ್ತೀವಿ, ಕೃಷ್ಣ ಭಕ್ತಿ ಮಾಡ್ತಾ ಇರ್ತೀವಿ. ಸೊ ಅದನ್ನ ನನಗೆ ಕ್ಲಾರಿಫೈ ನೀವು ಮಾಡ್ಬೋದಾ, ನಿಮ್ಮ ಅನುಭವ ಹೇಗೆ? ಅದೇ ಅದೇ ಆ ಸ್ಟೇಜಲ್ಲಿ ಇದ್ದವನಿಗೆ ನೀವು ಹೇಳೋದು ಕರೆಕ್ಟ್. ಆ ಸ್ಟೇಜಲ್ಲಿ ಇರೋದು ಭಾರಿ ಅಪರೂಪ. ಸಂಪೂರ್ಣವಾಗಿ ಮಾಡಿದವರು ಯಾರು? ಈಗ ಹರಿದಾಸ್ ಠಾಕೂರ್ ಮಾಡಿದ್ದಾರೆ, ಅವರಿಗೂ ತೊಂದರೆ ಸಿಕ್ಕಿದೆ. ಅವರಿಗೇನಾಗಿದೆ? ಅವರಿಗೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಪೆಟ್ಟು ಸಿಕ್ಕಿದೆ. ಆಕ್ಸಿಡೆಂಟ್ ಟೈಪ್? ಆಕ್ಸಿಡೆಂಟ್ ಅಲ್ಲ, ಅವರು ಮುಸ್ಲಿಂ. ಅವರಿಗೆ ಶಾಪ ಸಿಕ್ಕಿ, ಅವರು ಯಾರು ಬ್ರಹ್ಮನಿಗೆ ಶಾಪ ಸಿಕ್ಕಿ ಅವರು ಮುಸ್ಲಿಂ ಆಗಿ ಹುಟ್ಟಿದ್ರು ಕಲಿಯುಗದಲ್ಲಿ, ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ. ಅವರು ಸಂಪೂರ್ಣವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನೇ ಜಪ ಮಾಡ್ತಾ ಇದ್ರು. ಹಾಗೆ ಮುಸ್ಲಿಂ ಕಿಂಗು ಅವನಿಗೆ ಹೊಡಿಲಿಕ್ಕೆ ಆರ್ಡರ್ ಕೊಟ್ಟ. ಅದು ಹೊಡೆದಿದ್ದಲ್ಲ, ರೋಗ ಬಂದಿದ್ದಲ್ಲ? ರೋಗ ಬಂದದ್ದಲ್ಲ, ಆದ್ರೆ ವೈಪರೀತ್ಯ ಯಾವುದೋ ಒಂದು ರೀತಿಯಲ್ಲಿ ಆಗಿದೆ ಅಂತ, ಅದು ಬರಬಾರ್ದಲ್ಲ ಆ ಲೆಕ್ಕ ನೋಡಿ. ಯಾರು ದೈವಿ ಪ್ರಕೃತಿ ಆಧೀನದಲ್ಲಿದ್ದಾರೆ, ಬೇರೆ ಪ್ರಕೃತಿ ಯಾಕೆ ತೊಂದರೆ ಕೊಡ್ತಾ ಉಂಟು? ಅವರು ಎರಡು ರೀತಿಯ ಪ್ರಕೃತಿ, ಒಂದು ಕೃಷ್ಣನ ಸುಪೀರಿಯರ್ ಪ್ರಕೃತಿ, ಮತ್ತೊಂದು ಇನ್ಫೀರಿಯರ್ ಪ್ರಕೃತಿ. ಸುಪೀರಿಯರ್ ಪ್ರಕೃತಿ ಅಂಡರ್ ಇರುವಾಗ ಇನ್ಫೀರಿಯರ್ ಪ್ರಕೃತಿ ಯಾಕೆ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು? ಅದು ಯಾಕೆ ಮಾಡ್ತಾ ಉಂಟು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟು. ಯಾವತ್ತು ಭಕ್ತರ ಸಂಪೂರ್ಣವಾದ ಭಕ್ತಿಯನ್ನ ಯಾರಿಗೂ ತೋರಿಸಬಾರದು ಎಂಬ ಉದ್ದೇಶ. ಅದು ಭಕ್ತಿ ಅಂತ ಹೇಳೋದು ಗೌಪ್ಯ. ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಹೇಗೆ ಎಲ್ಲಾ ಕ್ಷಣ ಯಾವ ರೀತಿಯ ತೊಂದರೆ ಇದ್ರೂ ಕೂಡ ಕೃಷ್ಣನ ನಾಮವನ್ನ ಬಿಡುವುದಿಲ್ಲ ಅಂತ ಹೇಳಿ ಸಾಬೀತು ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಹರಿದಾಸ್ ಠಾಕೂರ್ ಅವರು ಎಷ್ಟೇ ಪೆಟ್ಟು ಬೀಳುವಾಗ ಏನಿದ್ರು ಕೂಡ ಹರೇ ಕೃಷ್ಣ. ಪ್ರಹ್ಲಾದ ಮಹಾರಾಜರು ಏನಿರುವಾಗಲೂ ಕೃಷ್ಣನಾಮ, ಕೃಷ್ಣನಾಮ ನಾಮವನ್ನ ಬಿಡ್ಲೇ ಇಲ್ಲ ಅವರು. ನಾವು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಬಿಡ್ತೇವೆ. ನಮ್ಮ ಸ್ಥಿತಿ ಹಾಗೆ ಅಲ್ವಾ? ನಮ್ಮೆಲ್ಲರ ಸ್ಥಿತಿ. ಬಸ್ಸಲ್ಲಿ ಹೋಗುವಾಗ ಇನ್ನೊಬ್ಬರಲ್ಲಿ ಮಾತಾಡುವಾಗ ನಾಮ ಇಲ್ಲಿ ನಡೆಯುವುದಿಲ್ಲ, ಆಚೀಚೆ ಹೋಗುವಾಗ ನಾಮ ನಡೆಯುವುದು. ನಮಗೆ ನಾಮ ನಡೆಯುವುದಕ್ಕೆ ಅಪರೂಪ. ಅದಕ್ಕೋಸ್ಕರ ನಮಗೆ ಒಂದು ಸಿಸ್ಟಮ್ ಮಾಡಿ 16 ರೌಂಡ್ ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅಷ್ಟೊತ್ತಾದ್ರೂ 16 ಮಾಡುವಾಗ ಒಂದು 2 ನಾಮ ಆದ್ರೂ ನಮ್ಮ ಮನಸ್ಸಿಗೆ ಹೋಗ್ಲಿ ಅಂತ ಹೇಳುವ ಉದ್ದೇಶ. ಸೊ ನಾವೆಷ್ಟು ತುಂಬಾ ದೂರ ಇದ್ದೇವೆ ಈ ಎಲ್ಲ ವಿಚಾರದಿಂದ. ಆದ್ರೂ ನಾವು ಭಾಗ್ಯವಂತರು. ಆ ದಿವಸ ಪ್ರಭುಗಳು ಹೇಳಿದ್ರು, ರುಕ್ಮಿಣಿ ಪ್ರಭುಗಳು, ನಾವೆಲ್ಲ ಭಾಗ್ಯವಂತರು. ಯಾಕೆಂತ ಹೇಳಿದ್ರೆ ಶಾಸ್ತ್ರ ಹೇಳ್ತದೆ, ಭಗವದ್ಗೀತೆ ಹೇಳ್ತಾರೆ, ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ. ಅಸ್ಯ ಅಂತ ಹೇಳುದು ಭಕ್ತಿ. ಕೃಷ್ಣ ಭಕ್ತಿಗೆ ಅಸ್ಯ ಅಂತ ಹೇಳುದು, ಬೇರೆ ಯಾವುದಕ್ಕೂ ಅಲ್ಲ. ಬೇರೆ ಕರ್ಮಯೋಗಕ್ಕೂ ಜ್ಞಾನ ಯೋಗಕ್ಕೂ ಅಥವಾ ಅಷ್ಟಾಂಗ ಯೋಗಕ್ಕೂ ಸೇರುವಂತ ವಿಷಯವೇ ಅಲ್ಲ ಈ ಅಸ್ಯ ಅಂತ ಹೇಳುವಂಥದ್ದು. ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ. ಅಸ್ಯ ಅಂತ ಹೇಳಿದ್ರೆ ಭಾಗವತ ಧರ್ಮ, ಭಕ್ತಿ ಸೇವೆಗೆ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ದೊಡ್ಡ ಭಯ ಅಂತ ಹೇಳುದು ಯಾವುದು? ಜನ್ಮ ಮೃತ್ಯು ಜರಾವ್ಯಾಧಿ. ಆ ಜನ್ಮ ಮೃತ್ಯು ಜರಾವ್ಯಾಧಿ ಅಂತ ಮಹಾ ದುಃಖ, ಮಹಾಭಯ, ಅದರಿಂದ ಏನ್ ಮಾಡ್ತದೆ? ತ್ರಾಯತೆ ಅಂದ್ರೆ ಅದರಿಂದ ಮುಕ್ತಿ ಕೊಡ್ತದೆ. ಯಾವುದು? ಭಕ್ತಿ. ಭಕ್ತಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಮಾಡಿದ್ರು ಕೂಡ ನಾವೀಗ ನೋಡಿ ಏನೆಲ್ಲ ಮಾಡ್ತಿದ್ದೇವೆ ಅಂತ ಇಲ್ಲ. ನಾವೆಲ್ಲ ಅನ್ಕೊಳ್ತೇವೆ ನಾವೆಲ್ಲ ಒಳ್ಳೆಯವರು ಅಂತ ಹೇಳಿ. ಆದ್ರೆ ಎಷ್ಟು ಒಳ್ಳೆಯವರು ನಮಗೂ ಗೊತ್ತು, ಆಮೇಲೆ ನಾವು ಮಾಡುವ ಕರ್ಮ ಎಂತ ಅಂತ ನಮಗೆ ಗೊತ್ತುಂಟು. ಆದ್ರೆ ಅದರ ಜೊತೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಜಪ, ವೈಷ್ಣವರ ಸೇವೆ ಇದೆಲ್ಲ ಮಾಡಿದ್ದೇವಲ್ಲ, ಆದ ಕಾರಣ ನಮಗೆ ಇನ್ನು ಜಾಸ್ತಿ ಭಕ್ತಿಯೇ ಸಿಗುದು ವಿನಃ ಅದರಿಂದ ನಾವು ನಿಧಾನವಾಗಿ ಕಳಚಿಕೊಳ್ತಾ ಹೋಗ್ತೇವೆ. ಯಾವ್ದ್ರಿಂದ? ಮಟೀರಿಯಲ್ ಹ್ಯಾಬಿಟ್ಸ್ ಇಂದ ನಿಧಾನವಾಗಿ ಗೊತ್ತಿಲ್ಲದೆ ಕಳಚಿಕೊಂಡು ಹೋಗಿ ನಾವು ಭಕ್ತಿಯನ್ನೇ ನಿಧಾನವಾಗಿ ಗಟ್ಟಿಯಾಗಿ ಇಡ್ತೇವೆ. ಈಗ ಹೇಗೆ ಹಾವು ತನ್ನ ಚರ್ಮವನ್ನ ಬಿಡುವಾಗ ದೊಡ್ಡ ನೋವಾಗುವುದಿಲ್ಲ, ಅದಕ್ಕೆ ನಾವು ಉಗುರು ಕಟ್ಟು ಮಾಡಿದ ಹಾಗೆ ಅದರ ಚರ್ಮ ಹೋಗ್ತದಂತೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ವಾಸನೆಗಳು ಭಕ್ತಿ ತಗೊಳ್ಳುವಾಗ ನಮಗೆ ಗೊತ್ತಿಲ್ಲದೆ ಬಿಟ್ಟು ಹೋಗ್ತದೆ. ನಮಗೆ ಅದು ಬಿಡಬೇಕು, ತೆಗಿಬೇಕು ಅಂತ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಈಗ ಹಿಂದೆ ಇರುವಂತಹ ಕಾಲನ್ನ ಮುಂದೆ ಇಡಬೇಕಿದ್ರೆ ಮುಂದೆ ಪ್ರೆಸ್ ಮಾಡಿರ್ತೇವಲ್ಲ, ಅದು ಪ್ರೆಸ್ ಮಾಡುವಾಗ ನಾವು ಹಿಂದೆ ಬಗ್ಗೆ ಥಿಂಕ್ ಮಾಡ್ತೇವಾ? ಜನರಲಿ ನಡೆಯುವವರು ಮುಂದೆ ಕಾಲಿಟ್ಟದ್ದನ್ನೇ ಚಿಂತನೆ ಮಾಡುದು, ಹಿಂದಿನದ್ದು ಬರ್ತಾ ಉಂಟಾ ಅಂತ ಯಾರು ನೋಡ್ತಾರ? ಹಿಂದಿನ ಕಾಲ ಮುಂದೆ ಇಡುವ ಕಾಲನ್ನೇ ಹೆಚ್ಚು ಯೋಚನೆ ಮಾಡುದು. ಆದ ಕಾರಣ ಭಕ್ತಿ ಅಂತ ಹೇಳುದು ಅದೇ ಮುಂದೆ ಇಡುವಂಥದ್ದು. ಹಿಂದೆ ವರ್ಕ್ ಆಗ್ತಾ ಹೋಗ್ತದೆ, ಯಾವುದು ಅಗತ್ಯ ಇಲ್ಲದನ್ನ ಡಿಲೀಟ್ ಮಾಡುದು ಆಗ್ತಾ ಹೋಗ್ತದೆ. ಅದರ ಬಗ್ಗೆ ಚಿಂತನೆ ಅಷ್ಟು ಅಗತ್ಯ ಇಲ್ಲ, ಅದನ್ನೊಮ್ಮೆ ನೋಡ್ಬೇಕಷ್ಟೇ. ಹೌದು, ಹೋಗ್ತಾ ಉಂಟು, ಕ್ಲೀನ್ ಆಗ್ತಾ ಉಂಟು ಅಂತ.
ಆದ್ರೆ ಕ್ಲೀನ್ ಆಗ್ತಾ ಉಂಟಾ ಅಂತ ಅದನ್ನೇ ರಿಸರ್ಚ್ ಮಾಡುವ ಅಗತ್ಯ ಇಲ್ಲ ನಮಗೆ. ಜಾಸ್ತಿ 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 ಮುಂದೆ ಕಾಲಿಡುದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು ಅಂತ ಶಾಸ್ತ್ರ ಹೇಳ್ತದೆ, ಆಚಾರ್ಯರು ಕೂಡ ಹೇಳ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಆದ ಕಾರಣ ನೀವು ಚಿಂತನೆ ಮಾಡುವದ್ದು ಈಗ ಕೇಳಿದ ಪ್ರಶ್ನೆ ಹಿಂದಿನ ಕಾಲು. ಆದ ಕಾರಣ ನಾವು ಮುಂದಿನ ಕಾಲಿನ ಬಗ್ಗೆ ಚಿಂತನೆ ಮಾಡೋಣ ಎಲ್ರು. ಹಿರಮತಾಜಿ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಏನ್ ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ.